ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷನ್ನಃ ಅಮ್ಲಾನಶ್ರೀರಮೃತವಿಶದೈರಂಶ ಬಿಪ್ಲಾವಯನ್ಮಾಮಾವಿರ್ಭೂಯಾತ್ ಅನಘಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾಮ ನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದರ್ಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವೇದವ್ಯಾಸುರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮವಾಸಿಕ ಪರ್ವದ 11ನೆಯ ಪ್ರವಚನ. ಧೃತರಾಷ್ಟ್ರ ಕಾಡಿಗೆ ತೆರಳು ಉಪಕ್ರಮಿಸಿದಾಗ ಧರ್ಮರಾಜನಿಗೆ ಯುದ್ಧ ತಂತ್ರಗಳ ಬಗ್ಗೆ ಕೆಲವು ಮಾತುಗಳನ್ನು, ರಾಜನೀತಿಗಳ ವಿಶೇಷಾಂಶಗಳನ್ನು ಆತ ಮತ್ತೆ ತಿಳಿಸ್ತಾ ಇದ್ದಾನೆ. ಮುಖ್ಯವಾಗಿ ರಾಜ ಹೋರಾಟ ಮಾಡಬೇಕು ಬೇಡ. ಈಗ ಧೃತರಾಷ್ಟ್ರ ಸೋತದ್ದೇ ಅಲ್ಲಿ ಕೃಷ್ಣ ಸಂಧಾನಕ್ಕೆ ಬಂದಿದ್ದ. ಆದರೆ ಕೌರವರ ವಿಗ್ರಹವನ್ನು ಆಯ್ಕೆ ಮಾಡಿದ್ರು. ಕೃಷ್ಣ ಎರಡರಲ್ಲಿಯೂ ಸಿದ್ಧ ಅಂತಲೂ ಹೇಳಿದ್ದ. ಆದರೆ ಕೌರವರು ಬಲಾಬಲ ನಿರ್ಣಯದಲ್ಲಿ ಯೋಚನೆ ಮಾಡಿಕೊಂಡು ಹೋರಾಟವನ್ನು ಆಯ್ಕೆ ಮಾಡಿದರು. ಭೀಷ್ಮನ, ದ್ರೋಣನ, ಕೃಪನ, ಅಶ್ವತ್ಥಾಮನ, ಜಯದ್ರಥನ, ಕರ್ಣನ ಬಲಗಳು ಒಂದೆಡೆ, ಕೌರವನದ್ದು ದುಶ್ಯಾಸನದ್ದು, ಅಂದರೆ ಕೌರವ ಅಂದ್ರೆ ದುರ್ಯೋಧನ ದುಶ್ಯಾಸನರದ್ದು ಸೇರಿಕೊಂಡು, ಹೀಗಾಗಿ ಇತ್ತ ಕೃತವರ್ಮನನ್ನು ಇಟ್ಟುಕೊಂಡು ಸುಮಾರಾಗಿ ದೊಡ್ಡ ಮಟ್ಟಿನ ಬಲವನ್ನು ಚಿಂತನೆ ಮಾಡಿಕೊಂಡು ಹೋರಾಟವನ್ನು ಒಪ್ಪಿಕೊಂಡರು. ಅದರಲ್ಲಿ ಭೀಷ್ಮ, ದ್ರೋಣ, ಕೃಪ, ಅಶ್ವತ್ಥಾಮ ಇವರೆಲ್ಲ ಪಾಂಡವರಿಗೂ ಪ್ರಿಯರಾದ್ದರಿಂದ ಪಾಂಡವರು ಹೊಡೆಯುವುದಿಲ್ಲ ಹೆಚ್ಚಾಗಿ ಅಂತ ಹೇಳಿ ಅವರ ಬಲವನ್ನು ಹೆಚ್ಚಿಗೆನೇ ಲೆಕ್ಕದಲ್ಲಿಟ್ಟುಕೊಂಡ. ಅದರಿಂದ ಪಂಚ ಪಾಂಡವರು, ಅಭಿಮನ್ಯು, ಸಾತ್ಯಕಿ, ಘಟೋತ್ಕಚ ಇವರನ್ನು ಒಬ್ಬೊಬ್ಬರಿಗೆ ಸರಿಯಾಗಿ ಲೆಕ್ಕಾಚಾರ ಮಾಡಿಕೊಳ್ಳದೆ ಹೋರಾಟದಲ್ಲಿ ಧೃತರಾಷ್ಟ್ರ ಅವನ ಪಾಳೆಯ ಅಪಜಯವನ್ನು ಪಡೆಯಿತು. ಈ ಹಿನ್ನೆಲೆಯಲ್ಲಿ ಧೃತರಾಷ್ಟ್ರನ ಕೆಲವು ಮಾತುಗಳು ಚೆನ್ನಾಗಿ ಅರ್ಥ ಆಗುತ್ತೆ. ಅವನು ಧರ್ಮರಾಜನ್ ಹೇಳುತ್ತಾನೆ, ಮುಖ್ಯವಾಗಿ ರಾಜ ನೋಡಬೇಕಾದ್ದು ಎರಡೇ. ಸಂಧಿ ವಿಗ್ರಹಮಪ್ಯತ್ರ ಪಶ್ಯೇಥಾಹ ರಾಜಸಪ್ತಮ. ಓ ದೊಡ್ಡ ದೊರೆಯೇ ಧರ್ಮರಾಜನೇ ಅಂತ ಕರೆದು, ಒಳ್ಳೆಯ ದೊರೆಗಳಲ್ಲಿ ಅತ್ಯಂತ ಎತ್ತರದ ವ್ಯಕ್ತಿ ಅಂತ ಹೇಳಿ ಗುರುತಿಸಿಕೊಂಡು ಧರ್ಮರಾಜನ ಹೇಳ್ತಾನೆ, ಸಂಧಿ ವಿಗ್ರಹಮಪ್ಯ, ಸಂಧಿ ಮತ್ತು ವಿಗ್ರಹ, ಸಂಧಾನ ಮತ್ತು ಹೋರಾಟ, ಇದೆರಡನ್ನು ಬಹಳ ಚೆನ್ನಾಗಿ ಅವಲೋಕಿಸಬೇಕು ಅಂತಾನೆ ಧೃತರಾಷ್ಟ್ರ. ಎಷ್ಟು ವಿಷಯಗಳಲ್ಲಿ ಅಂದರೆ ದ್ವಿಯೋನಿಂ, ಅದರೊಟ್ಟಿಗೆ ತ್ರಿವಿಧೋಪಾಯಂ ಮತ್ತೆ ಬಹುಕಲ್ಪಂ ಯುಧಿಷ್ಠಿರ. ಬಹಳ ಪ್ರಕಾರಗಳಲ್ಲಿ ಇದೆ ಸಂಧಾನದ ವ್ಯವಸ್ಥೆಗಳು. ಅದಿರಲಿ, ಮುಂದೆ ನೋಡೋಣ. ತುಂಬ ರೀತಿಯಿಂದ ಸಂಧಾನ ಮಾಡಲಿಕ್ಕಾಗತ್ತೆ, ತುಂಬ ರೀತಿಯಿಂದ ಯುದ್ಧ ಮಾಡಲಿಕ್ಕೂ ಬರುತ್ತದೆ. ಮುಖ್ಯವಾಗಿ ಎರಡು ಕಾರಣಗಳಿರ್ತದೆ ಹೋರಾಟದಂಗಳದಲ್ಲಿ, ಸಂಧಾನದ ವಿಷಯದಲ್ಲಿ. ಒಂದು ಏನು ಕೇಳಿದ್ರೆ, ತನ್ನ ಬಲ ಕಡಿಮೆ ಉಂಟಾ, ಶತ್ರು ಬಲ ಜಾಸ್ತಿ ಉಂಟಾ ಅಂತ ತೂಗಿ ನೋಡುವುದು. ಇದನ್ನು ಕೌರವ ಬಹಳ ಚೆನ್ನಾಗಿ ಹೇಳಿದ್ದ. ಎದುರು ಬಂದು ಪರ್ಯಾಪ್ತ್ಯಂತು ಯತಮೇತೇಷಾಂ ಬಲಂ ಭೀಷ್ಮಾಭಿರಕ್ಷಿತ, ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಅಂತ. ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ. ನನ್ನ ಬಲ ಭೀಷ್ಮರಿಂದ
ಕಟ್ಟಲ್ಪಟ್ಟದ್ದು ಸಾಕಾಗುವುದಿಲ್ಲ ಅಂತ ಹೇಳಿದ. ಪರ್ಯಾಪ್ತೊಂದಿದ ಮೇತೇಶಂ ಬಲಂ ಭೀಮಾಭಿರಕ್ಷಿತಂ. ಅವರ ಬಲ ಭೀಮಸೇನನ ಕಣ್ಗಾಪಿನಲ್ಲಿ ನಿಂತದ್ದು ಬೇಕಾದಷ್ಟು ಆಗ್ತದೆ ಅಂತ ಹೇಳಿದ್ದ. ಇದರಿಂದ ಆಚೀಚೆ ಹೆಚ್ಚು ಕಡಿಮೆ ಆಗ್ತಾ ಇತ್ತು ಆತನ ಗೊಂದಲ. ಹೀಗೆ ಇಲ್ಲಿ ಬಲಾಬಲ ನಿರ್ಣಯ ಮಾಡಿ ಶತ್ರುಬಲ ಜಾಸ್ತಿಯೋ ನಮ್ಮ ಬಲ ಜಾಸ್ತಿಯೋ, ನಮ್ಮ ಬಲ ಕಮ್ಮಿಯೋ ಶತ್ರುಬಲ ಕಮ್ಮಿಯೋ, ಈ ಎರಡು ಪ್ರಕಾರಗಳನ್ನು ನೋಡಿಕೊಂಡು ಹೋರಾಟವನ್ನು ಅಥವಾ ಸಂಧಾನವನ್ನು ಇಷ್ಟಪಡಬೇಕು. ತ್ರಿವಿಧೋಪಾಯಂ, ಒಂದೊಮ್ಮೆ ಸಂಧಿ ಮಾಡಿಕೊಳ್ಳಿಕ್ಕೂ 3 ಉಪಾಯ ಉಂಟು. ಸಾಮ, ದಾನ ಮತ್ತೆ ಸಂಬಂಧ ಬೆಳೆಸಿಕೊಳ್ಳುವಂಥದ್ದು. ಹಾಗೆ ವಿಗ್ರಹ ಮಾಡಲಿಕ್ಕೂ 3 ಉಪಾಯ ಉಂಟು. ಹೋರಾಟ ಮಾಡಲಿಕ್ಕೂ ಒಂದು ಹೊರಡುವುದು ಹೋರಾಟಕ್ಕೆ, ಒಂದು ಆಯಕಟ್ಟುಗಳಲ್ಲಿ ನೆಲೆಗೊಳ್ಳುವುದು, ಮತ್ತೆ ಬಡಿಯುವುದು. ಹೀಗಾಗಿ ಚೆನ್ನಾಗಿ ಸಂಧಿ ವಿಗ್ರಹಗಳನ್ನು ಚೆನ್ನಾಗಿ ಅವಲೋಕಿಸುವಂತ ಇನ್ಯಾರು ಧರ್ಮರಾಜನಿಗೆ, ಸಮ್ರಾಟಾದವನಿಗೆ, ಭೀಮಾದಿಗಳುಳ್ಳವರಿಗೆ ಅರ್ಜುನನಂತಹ ಪರಾಕ್ರಮಿಗಳ ನೆಲೆಯಲ್ಲಿ ಕೃಷ್ಣನ ನೀತಿತಂತ್ರದಲ್ಲಿ ಈ ಯಾರೇನು ಯುದ್ಧಕ್ಕೆ ಆ ದೇಶದಲ್ಲಿ ಆ ಕಾಲದಲ್ಲಿ ಬರುವುದೇ ಇಲ್ಲ, ಬಂದವನನ್ನೆಲ್ಲ ಬಡದಾಗಿದೆ. ಈಗಾಗಲೇ ಅಶ್ವಮೇಧ ಯಾಗ ಮಾಡಲಿಕ್ಕೆ ಮತ್ತೊಮ್ಮೆ ಹೊರಟಾಗಲೂ ಕಾಲ್ಕೆದಕ್ಕೆ ನಿಂತವರನ್ನೆಲ್ಲ ದಂಡ ತೋರಿಸಿ ಅರ್ಜುನ ಸರಿ ಮಾಡಿಯೇ ಬಂದಿದ್ದಾನೆ. ಇನ್ನು ಈ ಕಾಲದಲ್ಲಿ ಯಾರು ಹೇಳುವುದಿಲ್ಲ, ಆದ್ರೆ ಇವ ಹೇಳ್ತಾನೆ ಕೂತ್ಕೊಂಡು. ಸಂಧಿ ವಿಗ್ರಹ ಅಂತ ಸೋತುಕೊಂಡವನು ಸಂಧಿ ವಿಗ್ರಹದ ಮೇಲೆ ಮತ್ತೆ ಎಚ್ಚರ ಆಗ್ತಾನೆ ಮತ್ತು ಹೇಳುತ್ತಾನೆ, ತುಷ್ಟಪುಷ್ಟ ಬಲಂ ಶತ್ರುಂ ಅರ್ಥವಾನಿತಿ ತಸ್ಮರೇತ್. ಶತ್ರುಗಳನ್ನು ಯಾವಾಗಲೂ ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರದು ಅಂತಾನೆ. ತುಷ್ಟಪುಷ್ಟ ಬಲಂ, ಅವರು ಬಹಳ ಹೋರಾಟಕ್ಕೆ ಅಥವಾ ವಿಜಯಕ್ಕೆ ಮುಖ್ಯ ಏನು ಕಾರಣ ಕೇಳಿದ್ರೆ ತುಷ್ಟಿ, ಖುಷಿಯಾಗಿರಬೇಕು. ಮನಸ್ಸಿನಲ್ಲಿ ಬೇಸರ ಇದ್ದರೆ ಏನೋ ಅಳುಕುಗಳಿಂದ ಹೋರಾಟ ಮಾಡಲಿಕ್ಕೆ ಆಗುವುದಿಲ್ಲ. ಮತ್ತೆ ಗಟ್ಟಿಯಾಗಿರಬೇಕು. ಕೃಷನಾದವರಿಂದ ಹೋರಾಟ ಸಾಧ್ಯ ಇಲ್ಲ. ಆದ್ರಿಂದ ಈ ಸೈನ್ಯ ಗಟ್ಟಿ ಇರಬೇಕು, ಸೈನ್ಯ ಸಂತೃಪ್ತಿಯಲ್ಲಿರಬೇಕು. ಅದಕ್ಕೆ ಕೊರಗಿದ್ರೆ ಹೋರಾಡುವುದಿಲ್ಲ. ರಾಜ ಬೇಕಾದಷ್ಟು ಕೊಟ್ಟುಕೊಂಡ ಆ ಸೈನ್ಯವನ್ನು, ಸೇನಾಪತಿಯನ್ನು ಚೆನ್ನಾಗಿ ನೋಡಿಕೊಂಡ್ರೆ ಅದಕ್ಕೆ ಗೌರವನೇ. ಡೇರೆಗಳಿಗೆ ಬಂದು ಭೀಷ್ಮಾದಿಗಳನ್ನು ನೋಡ್ಕೊಳ್ತಿದ್ದ, ಮಾತಾಡ್ತಾ ಇದ್ದ, ಬೇಕಾದಷ್ಟು ಕೊಡುತ್ತಿದ್ದ. ಯಾಕೆಂದ್ರೆ ಅವರು ಹೋರಾಟದಂಗಳದಲ್ಲಿ ನಮ್ಮ ಮೇಲೆ, ದೊರೆಯ ಮೇಲೆ ಏನೋ ಒಂದು ಕೊರತೆಯ ಬಗ್ಗೆ ಯೋಚನೆ ಮಾಡಿಕೊಂಡ್ರೆ ಹೋರಾಟ ಮಾಡುವಾಗ ಚೆನ್ನಾಗಿ ಹೋರಾಡುವುದಿಲ್ಲ, ಗೆಲುವನ್ನು ತಂದುಕೊಡುವುದಿಲ್ಲ. ಆದ್ರಿಂದ ಬಲದ ಬಗ್ಗೆ ಚೆನ್ನಾಗಿ ನೋಡು. ಮತ್ತೆ ಅರ್ಥವಾನಿತಿ, ಶತ್ರುಗಳ ಪಾಳಯವನ್ನು ನೋಡುವಾಗ ಗಟ್ಟಿ ಇದ್ದಾರೆ, ರೆಡಿ ಇದ್ದಾರೆ. ಅಷ್ಟೇ ಅಲ್ಲ, ದುಡ್ಡಿದ್ದವರಿದ್ದಾರೆ, ಸಂಪತ್ತಿದ್ದವರಲ್ಲಿ. ಹಾಗಾಗಿ ಖರ್ಚು ವೆಚ್ಚಗಳು ಇರುವುದಿಲ್ಲ, ಬೇಕಾದಷ್ಟು ಹೋರಾಟ ಮಾಡಲಿಕ್ಕೆ ಸಂಪತ್ತು ಒಟ್ಟು ಮಾಡಿದ್ದಾರೆ ಅಂತ ತಿಳ್ಕೊಂಡು ನಾವು ಹೋರಾಟವನ್ನು ನೋಡಬೇಕು. ಅವರಲ್ಲಿ ಏನಿಲ್ಲ ಅಂತ ತಿಳ್ಕೊಳ್ಳುವುದಲ್ಲ, ಮುಖ್ಯವಾದ ಶಕ್ತಿಗಳಲ್ಲಿ ಇರ್ತದೆ. ಹೀಗೆ ಬಲದ ಚಿಂತನೆ ಮಾಡುವಾಗ 3 ನೋಡ್ಲಿಕ್ಕೆ ಉಂಟು ಹೇಳ್ತಾರೆ. ಅಮರ್ಧ ಕಾಲೇ ರಾಜೇಂದ್ರ ವ್ಯವಸಾಯ ತತಃ ಪರಃ. ಹೋರಾಟವನ್ನು ಮಾಡುವುದೇ ಅಂತ ನಾವು ಹೊರಟ್ರೆ ಸ್ವಲ್ಪ ಜೋರಾಗಿಯೇ ಉನ್ನತ ಮಟ್ಟದಲ್ಲಿ ನಾವು ಕೆಲಸವನ್ನು, ಕರ್ಮವನ್ನು ಮಾಡಬೇಕು. ಇದನ್ನು ಶತ್ರುಪಾಳ್ಯದಲ್ಲಿ ನೋಡಬೇಕು. ಅವರ ಧರ್ಮ, ಅವರ ಬಲ ನಮ್ಮಲ್ಲಿ ಕಮ್ಮಿಯೋ ಅವರಲ್ಲಿ ಕಮ್ಮಿಯೋ, ನಮ್ಮ ಸೈನ್ಯದಲ್ಲಿ ಸಂತೋಷ ಅಥವಾ ಬೇಸರ ಅಥವಾ ಗಟ್ಟಿಮುಟ್ಟಿನವರು ಕಮ್ಮಿ ಇದ್ದಾರೋ ಹೆಚ್ಚಾಗಿದ್ದಾರೋ, ಇದನ್ನೆಲ್ಲ ಗಮನಿಸಿಕೊಂಡು ಹೋರಾಟ ಮಾಡುವಾಗ ಅದಕ್ಕೆ ವಿರುದ್ಧವಾಗಿ, ಅದಕ್ಕೂ ಬೇರೆ ರೀತಿಯಲ್ಲಿ ಹೋರಾಟವನ್ನು ಕೊಡಬೇಕು ಅಂತ ಒಂದು ಕೆಲಸ ಮಾಡಬಹುದು ಅಂತಾನೆ. ಮಾಡುವಾಗ ವ್ಯಸನಂ ಭೇದನಂಚೈವ ಶತ್ರುಣಾಂ ಕಾರಯತ್ತತಃ. ಶತ್ರುಗಳ ಪಾಳಯದಲ್ಲಿ ಹಿಡಿಸಿ ಹಾಕುವ ಕೆಲಸ ಮಾಡಬೇಕು. ನೋಡಿ, ಶಲ್ಯನನ್ನು ಹೇಗೆ ಎಗರಿಸಿಕೊಂಡವ. ಹಾಗೆ ಆದಷ್ಟು ಅವರವರಲ್ಲಿ ಏನೋ ವೈಮನಸ್ಸೆ ಬರುವಂತೆ ಮಾಡಿ ಹೋರಾಟ ಮಾಡುವಾಗ ಒಂದು ತುಕುಡಿ, ಒಂದು ಕಡೆಯವರು ಹೋರಾಟವನ್ನು ಕೊಡುತ್ತಾ ಇದ್ರೆ ಮಗದೊಬ್ಬರು ಸಹಾಯಕ್ಕೆ ಬರುವುದಿಲ್ಲ, ಬಾರದಂತೆ ಮಾಡಬೇಕು. ಆಗ ಅವರು ನಿರ್ನಾಮ ಆಗ್ತಾರೆ. ಮತ್ತೆ ಇವರನ್ನು ಬಡಿಯುವುದೇ, ಅವರು ಬರಲಿಲ್ಲ ಅಂತ ಬಿಡುವುದಲ್ಲ. ಹಾಗೆ ಯಾವುದೋ ಒಂದು ರೀತಿಯಿಂದ ಶತ್ರುಪಾಳಯದಲ್ಲಿ ಭಿನ್ನತೆ, ವಿರಸ ಬರುವಂತೆ ಮಾಡು. ಮತ್ತೆ ಅವರಲ್ಲಿ ದುರ್ವ್ಯಸನಗಳು, ಏನೋ ಒಂದು ಚಟಗಳು ಹಬ್ಬುವಂತೆ ಮಾಡಬೇಕು. ಏನೋ ಕುಡಿತವೋ, ಇನ್ನೇನು ಮೋಜೋ, ಇವೆಲ್ಲ ಶತ್ರುಪಾಳಯದಲ್ಲಿ ಮಾಡ್ತಿದ್ರು. ಶತ್ರುಗಳ ಸೈನ್ಯ ಬೀಡು ಬಿಟ್ಟು ಇನ್ನೇನು ಒಂದು ವಾರದೊಳಗೆ ಹೋರಾಟ ಮಾಡುತ್ತದೆ ಅಂದಾಗ
ಇತ್ತ ಕಡೆಯಿಂದ ವಿರೋಧಿಗಳು ಅವರಿಗೆ ಹೆಣ್ಣುಗಳನ್ನು ಕುಡಿತಗಳನ್ನು ಎಲ್ಲ ಕರುಣಿಸಿ ಅವರೆಲ್ಲ ಚೆನ್ನಾಗಿ ಹೋರಾಟ ಮಾಡುವ ಹೊತ್ತಿನಲ್ಲಿ ಎಲ್ಲ ಮಲಗಿದ್ದಾರೆ. ಅಷ್ಟೇ ಅಲ್ಲ, ಯಾವ್ಯಾವುದೋ ಜೊತೆಯಲ್ಲಿ ಯಾವ್ಯಾವುದೋ ಗುಂಗಿನಲ್ಲಿ ಮೈಮರೆತಿದ್ದಾರೆ. ಹಾಗಾಗುವಂತೆ ನೋಡುವಂತಾರೆ. ವ್ಯಸನಂ ಭೇದನಂಚೈವ ಶತ್ರುಣಂ ಕಾರ್ಯತಃ ಕರ್ಷಣಂ ಭೀಷಣಂಚೈವ. ಮತ್ತೆ ಕೆಲವರನ್ನು ದುಡ್ಡು ಕೊಟ್ಟು ಎಳ್ಕೊಳ್ಬೇಕಂತ. ಎಳ್ಕೊಳ್ಳೋದು ಒಂದು ಇದ್ದಲ್ಲೇ ಎಳ್ಕೊಳ್ಳೋದು, ಈಚೆ ಬಂದರೂ ಆಯ್ತಲ್ಲ, ಈ ಯೂಸ್ ಬರಲಿಲ್ವಾ ಏನು ಕೊಡದೆ. ಹಾಗೆ ಕೆಲವೊಮ್ಮೆ ಪಾಳಯಕ್ಕೆ ಕಳಿಸುವುದು, ಇಲ್ಲ ಅಲ್ಲಿದ್ದುಕೊಂಡೇ ಅವರನ್ನೇ ಬಡಿಯುವ ಹಾಗೆ ಮಾಡೋದು, ಗೊತ್ತಾಗದ ಹಾಗೆ ಹೆದರಿಸಬೇಕು. ನೋಡಿ, ಭೀಮಸೇನೆ ಹೆದರಿಸಿದ್ದ ತಂತ್ರ, ನೆತ್ತರು ಕುಡಿದಂತೆ ಬಗೆದು, ಅದೆಲ್ಲ ಮಾಡ್ಲಿಕ್ಕುಂಟು ತಂತ್ರ ಹೇಳಿಕೊಡುತ್ತಾನೆ. ಭೀಷಣಂಚೈವ ಯುದ್ಧೇ ಚೈವ ಬಹುಕ್ಷಯಂ. ಬಹಳ ಕಷ್ಟಗಳನ್ನು ಅನುಭವಿಸುವಂತೆ ಮಾಡಬೇಕು ಯುದ್ಧದಲ್ಲಿ. ಮೃದು ಯುದ್ಧ ಎಲ್ಲ ಮಾಡಲಿಕ್ಕಿಲ್ಲ. ಕೈಕಾಲು ಬಡಿಯುವುದು, ಕಡಿಯುವುದು, ಓಡಿಸುವುದು, ಬೆದರಿಸುವುದು ಎಲ್ಲ. ಹೀಗೆ ಮಾಡಿದಾಗ ಶತ್ರುಗಳ ಮೇಲೆ ನಮ್ಮ ಪರಾಕ್ರಮವನ್ನು ವಿಸ್ತರಿಸಲಿಕ್ಕೆ ಆಗ್ತದೆ ಅಂತಾನೆ. ಮತ್ತೆ 3 ಶಕ್ತಿಗಳ ಹಿಂದೆ ಹೇಳಿದ್ದ ಧೃತರಾಷ್ಟ್ರ, ಅದನ್ನು ಚೆನ್ನಾಗಿ ನೋಡಬೇಕು, ನಮ್ಮಲ್ಲಿ ಉಂಟಾ ಅವರಲ್ಲಿ ಉಂಟಾ ಅಂತ. ಉತ್ಸಾಹ ಪ್ರಭುಶಕ್ತಿಭ್ಯ ಮಂತ್ರಶಕ್ತಿ ಆಚ ಭಾರತ. ನಮ್ಮ ಬುದ್ಧಿಶಕ್ತಿ, ನಮ್ಮ ಆಲೋಚನೆ, ನಾವು ಮಾಡಿಕೊಂಡಿರ್ತಕ್ಕಂಥ ಗುಟ್ಟಿನ ಕೆಲವು ವ್ಯವಸ್ಥೆಗಳು, ಅದರೊಟ್ಟಿಗೆ ನಮ್ಮಲ್ಲಿ ಇರತಕ್ಕ ಉತ್ಸಾಹ, ಕಮಾಂಡಿಂಗ್, ಪ್ರಭುಶಕ್ತಿ, ಒಳ್ಳೆ ರೀತಿಯಿಂದ ಆಜ್ಞೆಯನ್ನು ಪಾಲಿಸಿಕೊಳ್ಬೇಕು. ಅವರು ಮುನ್ನುಗ್ಗಿರ ಅಂದ್ರೆ ನುಗ್ಗಬೇಕು. ನೋಡಿ, ದುರ್ಯೋಧನ ಕೊನೆಯ ಹೊತ್ತಿನಲ್ಲಿ ಉಳಿದಿಷ್ಟುಕೊಂಡ ಒಂದಿಷ್ಟು ತುಕಡಿಯನ್ನು ಹುರಿದುಂಬಿಸಿ, ನಾವು ತುಂಬ ಇದ್ದೇವೆ, ಅವರು 5 ಹೊಡೆಯುವ ಅಂತೇಳಿ ಸುತ್ತುವರೆದು ಎಲ್ಲ ನಾಶ ಆಗ್ಲಿಕ್ಕೆ ಎಳ್ಕೊಂಡ್ಬಂದಿದ್ದವ. ಹಾಗೆ ಏಕಪ್ರಕಾರವಾದಂತಹ ಉತ್ಸಾಹ ಶಕ್ತಿಯಿಂದ, ಪ್ರಭು ಶಕ್ತಿಯಿಂದ, ಆಲೋಚನೆಗಳಿಂದ ಅವರಲ್ಲಿಯೂ ಆಗಿದೆಯಾ ಅಂತ ನೋಡಬೇಕು, ನಾವು ಮಾಡಿಕೊಳ್ಬೇಕು, ಅದನ್ನು ಇಟ್ಟುಕೊಳ್ಬೇಕು. ಉತ್ಸಾಹ ಇಲ್ಲದಿದ್ದಾಗ ನೋಡಿ, ರಾತ್ರಿ ಹೋರಾಟವನ್ನು ದ್ರೋಣ ಡಿಕ್ಲೇರ್ ಮಾಡಿದ. ಹೋರಾಟ ಆಗ್ತಾ ಇತ್ತು. ಅರ್ಜುನ ಏನು ಮಾಡಿದ, ನೋಡಿದ ಯಾರಲ್ಲಿ ಉತ್ಸಾಹ ಸರಿ ಇಲ್ಲ, ನಿದ್ದೆಗೆ ಜಾರ್ತಾ ಇದ್ದಾರೆ, ಹೇಳಿಯೇ ಬಿಟ್ಟ, ಮಲಗಿರೋ ಒಂದು. ಮತ್ತೆ ಚಂದ್ರೋದಯ ಆದ ನಂತರ ಕತ್ತಲು ಕಾಣುವುದಿಲ್ಲ, ಮತ್ತೆ ಹೋರಾಟ ಮುಂದುವರಿಸುವ ಅಂತ. ಎಷ್ಟು ಖುಷಿಯಾಯಿತು ಎಲ್ಲರಿಗೆ. ಅರ್ಜುನ ಹೇಳಿ, ವಿರೋಧ ಪಕ್ಷದ ಹೋರಾಟಗಾರರು ನೋಡಿ ಹೊಡೆಯುವಾಗಲೂ ಜೋರಾಗಿ ಹೊಡೆಯಿರಿ ಅಂತ. ಅರ್ಜುನನಿಗೆ ಆ ಅಪರ್ಚುನಿಟಿ ಇಟ್ಕೊಂಡು ಎಲ್ಲ ಸದೆ ಬಡಿಬೋದಿತ್ತು, ಆದರೆ ಮಾಡಲಿ. ಆದ್ರಿಂದ ಎಷ್ಟು ಖುಷಿ ಆಯ್ತು ಅವರಿಗೆ, ಸೈನಿಕರಿಗೆ. ಅಲ್ಲಲ್ಲೇ ಮಲಗಿದ್ರು, ಅದೇ ರಥದಲ್ಲಿ, ಅದೇ ಕುದುರೆ ಮೇಲೆ, ಅದೇ ಒಂಟೆ ಮೇಲೆ, ಅಲ್ಲೇ ಆನೆಗಳ ಮೇಲೆ, ಅಲ್ಲೇ ಆಯುಧ ಹಿಡಿದುಕೊಂಡೆ, ಕವಚ ಕಟ್ಟಿಕೊಂಡೆ, ಹೇಗೇಗೂ ಹಾಗಾಗಿ ಹೆಣಗಳ ಜೊತೆಯಲ್ಲಿ, ಸತ್ತ ಪ್ರಾಣಿಗಳ ಜೊತೆಯಲ್ಲಿ, ಆದು ಸಂತೋಷದಲ್ಲಿ ನಿದ್ದೆ ಮಾಡಿದ್ರು. ಅರ್ಜುನನಿಗೆ ಜಯಕಾರವನ್ನು ಘೋಷಣೆ ಮಾಡಿಕೊಂಡಿತ್ತು. ಇದನ್ನು ಉಲ್ಲೇಖ ಮಾಡ್ತಾನೆ. ಇದೆಲ್ಲ ಕೇಳಿಕೊಂಡವ ಧೃತರಾಷ್ಟ್ರ ಹೇಳ್ತಾನೆ, ಉತ್ಸಾಹ ಉಂಟಾ ನೋಡು, ನಮ್ಮವರಲ್ಲಿ ಉಂಟಾ ಅವರಲ್ಲಿ ಉಂಟಾ. ಅವರಲ್ಲಿ ಕಮ್ಮಿ ಇದ್ದಾಗ ನಾವು ಉತ್ಸಾಹಭರಿತರಾಗಿ ಹೋರಾಟವನ್ನು ಮಾಡಿ ಮುಗಿಸಬೇಕು. ಚೆನ್ನಾಗಿ ಆಲೋಚನೆ ಮಾಡಿಕೊಳ್ಳಬೇಕು, ಎಲ್ಲಿ ಯಾರನ್ನು ಯಾವ ಆಯುಧಗಳಿಂದ ಹೇಗೆ ಬಡಿಯುವುದು, ಹೇಗೆ ಅವರನ್ನು ಸೋಲಿಸಬೇಕು, ಹೇಗೆ ಅವರನ್ನು ಆಕ್ರಮಿಸಬೇಕು ಅಂತ. ಅದು ನೀವೆಲ್ಲವನ್ನು ಇಟ್ಟುಕೊಂಡು ಉಪಪನ್ನ ನೃಪಃ ಯಾಯಾತ್ ವಿಪರೀತಂಚ ವರ್ಜಯೇತ್. ಈ ಎಲ್ಲ ಶಕ್ತಿಗಳ ಜೊತೆಯಲ್ಲಿ, 3 ಶಕ್ತಿಗಳ ಜೊತೆಯಲ್ಲಿ ಹೋರಾಟಕ್ಕೆ ಓಡಬೇಕು. ಚೆನ್ನಾಗಿ ನೋಡಿಕೊಳ್ಳಬೇಕು. ಅವರಲ್ಲಿ ಇದ್ರೆ ನಮ್ಮದು ಅದಕ್ಕಿಂತ ಜಾಸ್ತಿ ಆಗಬೇಕು. ಅವರ ಶಕ್ತಿಗಳನ್ನು ನೋಡಿಕೊಂಡು ಅವರು ಯಾವ ರೀತಿಯಲ್ಲಿ ಇವತ್ತು ಕೂಟ ತಯಾರಿಸಿದ ನೋಡಿ, ಎಷ್ಟು ಚೆನ್ನಾಗಿತ್ತು. ದ್ರೋಣ ಹೇಳುತ್ತಾನೆ, ಇವತ್ತು ಒಬ್ಬನನ್ನು ಬಲಿ ಹಾಕ್ತೇನೆ ಅಂತ. ಹಾಕಿಬಿಟ್ಟು ನೋಡಿ ಅಭಿಮನ್ಯುವನ್ನು. ಹಾಗೆ ಅವರು ಎಷ್ಟು ವ್ಯೂಹವನ್ನು ಮಾಡಿದದನ್ನು ಭೇದನ ಮಾಡುವಲ್ಲಿ ಅಸಬಲ ಆದರು ಪಾಂಡವರು. ಬೇಕಂತೆ ಅಸಾಬಲ್ಯವನ್ನು ತೋರಿಸಿಬಿಟ್ರು, ಅದಿರಲಿ. ಆದರೂ ದ್ರೋಣರ ರಚನೆಯಲ್ಲಿ ಇದನ್ನು ಉಲ್ಲೇಖ ಮಾಡ್ತಾನೆ ಧೃತರಾಷ್ಟ್ರ. ಮಂತ್ರಾಲೋಚನೆ ಗುಟ್ಟಾಗಿದ್ದು, ಎಷ್ಟು ದೂರದಲ್ಲಿ ಜಯದ್ರಥನ ರಕ್ಷಣೆಯಲ್ಲಿ ಅವರು ನಿಂತುಕೊಂಡು ಮರುದಿನದ ಹೋರಾಟದಲ್ಲಿ, ಹೀಗೆ ಬಹಳ ಸುಂದರವಾಗಿ. ಮತ್ತೆ ಮಾಡಬೇಕಾದಂತಹ ರಾಜ ಆದದೀತ ಬಲಂ ರಾಜ ಮೌಲಂ ಮಿತ್ರ ಬಲಂತತ. ಆದದೀತ ಸ್ವಯಂ ರಾಜ ಆದದೀತ ಬಲವನ್ನು ಒಟ್ಟು ಮಾಡಬೇಕು. ಹೇಗೆಂದ್ರೆ ಮೂಲ ಬಲ ಅವನ ಕೈಯಲ್ಲಿರುವಂಥದ್ದನ್ನು, ಅದು ದೊಡ್ಡದು, ಲೆಕ್ಕಾಚಾರದಲ್ಲಿ ಇರುವಂಥದ್ದು ಯಾವುದು ಕೇಳಿದ್ರು ದುಡ್ಡಿನ ಬಲ ಜಾಸ್ತಿ ಬೇಕು ಅವನಿಗೆ. ಅದು ನಿಜವಾಗಿ ಮೂಲ ಬಲ, ಎಲ್ಲವನ್ನು ಪರ್ಚೇಸ್ ಮಾಡುತ್ತೆ ಅದರಲ್ಲಿ. ಅದರೊಟ್ಟಿಗೆ ಮಿತ್ರ ಬಲ ಅಂತತ, ಅವನ ಮಿತ್ರರು ಕೈ ಕೊಡುವುದೇ ಇಲ್ಲ, ಯಾವ ಕಾಲದಲ್ಲಿ ಸಹಾಯದಲ್ಲಿ ನಿಲ್ತಾರೆ.
ಅದನ್ನು ಮಿತ್ರ ಬಲ ಮತ್ತು ದುಡ್ಡಿನ ಬಲ ಎಲ್ಲ ಒಂದೇ ರೇಷಿಯೋ, ಒಂದೇ ಗ್ರೇಡ್ ಎತ್ತರ ಫಸ್ಟ್. ಆ ನಂತರ ಅಟವೀ ಬಲಂ ಭೃತಂಚೈವ ತಥಾ ಶ್ರೇಣಿ ಬಲಂ ವಿಭೋ. ಮತ್ತೊಂದು 2-3 ಬಗೆ ಉಂಟು ಬಲದಲ್ಲಿ. ಒಂದೇನು ಅಟವೀ ಬಲ, ಕಾಡು ಮನುಷ್ಯರು, ಕಾಡು ಜನರು, ಅವರು ಭಾರಿ ಜೋರಾಗಿ ಹೋರಾಟ ಮಾಡುತ್ತಾರೆ ಮತ್ತು ವಿಚಿತ್ರವಾಗಿ ಹೋರಾಟ ಮಾಡುತ್ತಾರೆ. ಅವರಿಗೆ ಬೇಕಾದಷ್ಟು ದೇಶದಲ್ಲಿ ರಕ್ಷಣೆ ಕೊಟ್ಟದ್ರಿಂದ ಅವರು ಬರ್ತಾರೆ. ಈಗ ಅವರು ಒಂದು ರೀತಿಯಿಂದ ಬೇಟೆಗಾರರಂತೆ ಹೋರಾಟ ಮಾಡೋದ್ರಿಂದ ಅವರಲ್ಲಿ ಯಾವುದೇ ರೀತಿಯಾದ ಹಿಂಸೆ ಮಾಡಲಿಕ್ಕೆ ಬೇಕಾದಂತಹ ಕರುಣೆ ಇಲ್ಲ, ನಿರ್ದಯವಾಗಿ ಹೊಡಿತಾರೆ. ಸಿಂಹ, ಹುಲಿ ಮುಂತಾದ ಕಾಡು ಪ್ರಾಣಿಗಳ ಜೊತೆಯಲ್ಲಿ ಏಕಾಏಕಿಯಾಗಿ ಆಯುಧಗಳಿಲ್ಲದೆ ಹೋರಾಟ ಮಾಡಿ ಗೆಲ್ಲುವ ಸಾಮರ್ಥ್ಯವುಳ್ಳ ಮೈಕಟ್ಟು ಪಡೆದಿರತಕ್ಕ ವ್ಯಕ್ತಿಗಳವರು. ಅಷ್ಟೇ ಅಲ್ಲದೆ ಎಲ್ಲಿಂದರಲ್ಲಿ ಹೇಗೆಂದರಾಗಿ ಓಡಾಡುವ, ಹತ್ತಿ ಇಳಿಯುವ, ಗುಡ್ಡಗಳಲ್ಲಿ, ಬೆಟ್ಟಗಳಲ್ಲಿ, ನದಿ ತೊರೆಗಳಲ್ಲಿ, ಮರ ಮಟ್ಟುಗಳಲ್ಲಿ ಇಂಥವರು ಬೇಕು ನಮಗೆ. ಇದು ಸೆಕೆಂಡರಿ ಈ ಬಲ. ಯಾಕೆಂದ್ರೆ ಇವರಲ್ಲಿ ವ್ಯವಸ್ಥಿತವಾಗಿ ಹೋರಾಟ ಮಾಡುವ ಸಾಮರ್ಥ್ಯ ಇಲ್ಲ, ಮತ್ತೊಂದು ಗುಂಪು ವ್ಯವಸ್ಥೆಯಲ್ಲಿ ಹೋರಾಟ ಮಾಡುವುದಿಲ್ಲ, ಕಮಾಂಡಿಂಗ್ ಅಂತೇವಲ್ಲ ಹಾಗೆ ಇಂತಹ ಸಂದರ್ಭದಲ್ಲಿ ಶಿಸ್ತಿನ ಹೋರಾಟದಿಂದ ಅವರು ಸಾಯ್ತಾರೆ. ಅದನ್ನು ನೋಡಿಕೊಳ್ಳಿಕೊಂಡು ಅದೊಂದು ಬಲ. ಅಟವೀ ಬಲಂ ಭೃತಂಚಯ, ಮತ್ತೆ ದುಡ್ಡು ಕೊಟ್ಟು ಪಡೆಯುವಂಥದ್ದು ಬಲವನ್ನು. ನೀವು ಬನ್ನಿ ಹೇಳಿ ಅವರಿಗೆಲ್ಲ ಹೋರಾಟದಿಂದ ಇಷ್ಟು ಸಂಪತ್ತು ಕೊಟ್ಟು ಅವರನ್ನು ಪರ್ಚೇಸ್ ಮಾಡೋದು ಇದು ಸ್ವಲ್ಪ ಕಷ್ಟ. ಅವರು ಇನ್ನಷ್ಟು ಡಿಮಾಂಡ್ ಮಾಡ್ಯಾರ, ಇಲ್ಲಾಂದ್ರೆ ಮೆಲ್ಲ ಮೃದು ಯೋಧ ಮಾಡ್ತಾರೆ, ಮೃದುಮೆ ಕೊಡಬೇಕಾಗುತ್ತೆ ಸಂಪತ್ತು ಅವರಿಗೆ ಇನ್ನಷ್ಟು ಹೆಚ್ಚಿಗೆ. ಅದರಿಂದ ಇದೆಲ್ಲ ಸೆಕೆಂಡ್. ಮತ್ತೆ ಶ್ರೇಣಿ ಬಲ ಅಂದ್ರೆ ಜನಪದರನ್ನು ಕರೆಯುದು. ಹೋರಾಟ ಬರ್ತದೆ ಅಂತ ಆದಾಗ ಪ್ರತಿಯೊಂದು ಊರಿನಲ್ಲಿಯೂ ಕೇರಿಯಲ್ಲಿಯೂ ಯುವಕರು ಯಾರಿದ್ದಾರೆ ಅವರನ್ನೆಲ್ಲ ಕರೆದು ಸಾಮಾನ್ಯವರಿಗೆ ಸಹಜವಾದ ಕೆಲವು ತಂತ್ರಗಾರಿಕೆಗಳನ್ನು ಹೇಳಿಕೊಟ್ಟಿರುತ್ತಾರೆ. ಆಪತ್ಕಾಲದಲ್ಲಿ ಯಾವತ್ತು ಕರೆದು ಬರಬೇಕು. ಈಗ ನಮ್ಮ ಅಗ್ನಿಶಾಮಕ ದಳದವರಿದ್ದಾರೆ, ಟ್ರೈನಿಂಗ್ ಇಂದ ಇರ್ತದೆ, ಮತ್ತೆ ಬಿಟ್ಟಿರ್ತಾರೆ. ಅವರು ಯಾವುದೇ ಕೆಲಸದಲ್ಲಿ ತಲ್ಲೀನರಾಗಬಹುದು, ಬೇಕಾದಾಗ ಸೈರನ್ ಕೊಟ್ಟಾಗ ಅವರು ಬರಬೇಕು. ಅವರ ಮೆಟೀರಿಯಲ್ ಜೊತೆಯಲ್ಲಿ ಅವರ ಕೌಶಲವನ್ನು ತೋರಿಸಲಿಕ್ಕೆ ಒಂದೇ ನಮೂನೆ ಇಲ್ಲ. ಕೆಲವರಿಗೆ ಹತ್ತುವ ಕೆಲಸ ಹೇಳಿಕೊಡ್ತಾರೆ, ಕೆಲವರಿಗೆ ಬೆಂಕಿಯ ಜೊತೆಯಲ್ಲಿ ಹೋರಾಡುವ, ಕೆಲವರಿಗೆ ನಂದಿಸುವ, ಕೆಲವರಿಗೆ ನೀರನ್ನು ಒಬ್ಬೊಬ್ಬರು ಒಂದು ರೀತಿಯಿಂದ ಕೊಟ್ಟಿರ್ತಾರೆ. ಅದರಂತೆ ಇಲ್ಲಿ ಶ್ರೇಣಿ ಬಲ, ಹಳ್ಳಿಗಳಲ್ಲಿರುವ ಜನರನ್ನು ಸಹಜವಾಗಿ ಹೋರಾಟದಲ್ಲಿ ಸೇರಿಸಬೇಕು. ಯುದ್ಧ ಬಂತು ಅಂದಾಗ ಎಲ್ಲೆಡೆ ಯುದ್ಧ ಇದೆ ಎಂದು ತಿಳಿಸಿ ಯುವ ಶಕ್ತಿಗಳು ಅವರಿಗೆ ಹೇಳಿಕೊಟ್ಟ ತಂತ್ರಾಂಶಗಳಲ್ಲಿ ಅದಕ್ಕೆಲ್ಲ ಮೊದಲೇ ರಾಜ ತಯಾರಾಗಿರಿಸಬೇಕು. ಅಲ್ಲಲ್ಲಿ ಒಂದು ಸಂಘ ಸಂಸ್ಥೆ ಮಾಡಿ ಆಯಾ ಊರಿನಲ್ಲಿ ಯುವಕರನ್ನು ಒಟ್ಟು ಮಾಡಿಕೊಂಡು ದೇಶ ಸೇವೆಗೋಸ್ಕರ, ದೇಶ ಪ್ರೇಮಕ್ಕೋಸ್ಕರ ಅವರು ಹೇಗೆ ದುಡಿಬೇಕು, ಹೇಗೆ ಹೊಡಿಬೇಕು, ಹೇಗೆ ಹೋರಾಡಬೇಕು ಅಂತ ಅದನ್ನು ಕೊಟ್ಟಿರ್ಬೇಕು. ಈಗ ಆ ಸಮಯದಲ್ಲಿ ಬೊಕ್ಕಸದಿಂದ ಅವರಿಗೆ ಸಂಪತ್ತು, ಹಾಗೆ ಆಯುಧಾಗಾರದಿಂದ ಆಯುಧಗಳು ಇವನ್ನು ಕೊಡುವ ಮೂಲಕ ಅವರನ್ನು ಹೋರಾಟದಲ್ಲಿ ತೊಡಗಿಸಬೇಕು. ಇದನ್ನು ನಂಬಿಕೊಳ್ಳುವುದಲ್ಲ, ಇದು ಎರಡನೇ ಹಂತದಲ್ಲಿ. ಇಷ್ಟಂಶದಲ್ಲಿ ಮತ್ತೊಂದುಂಟು, ಮಿತ್ರ ಬಲಂ ರಾಜ ನ್ಯಾಯಾತ್ ವೃದ್ಧಿದಯೇ ಧೃತಃ. ಮೇಲಕ್ಕೆ ಬರುವ ಆಸೆಯಿಂದ ಜಯಕ್ಕೋಸ್ಕರ ಹೋರಾಡುವ ರಾಜ ತನ್ನ ಮಿತ್ರರಿಗೆ, ಯಾರು ಸಂಬಂಧಪಟ್ಟಂತ ಮಿತ್ರರಿರ್ತಾರೆ ಸುತ್ತಮುತ್ತಲು, ಅವರನ್ನು ಕರೆಕೊಳ್ಬೇಕು. ರಾಜನಿಗೆ ಮಿತ್ರರಾದವರ ಬಲ ಫಸ್ಟ್ ಗ್ರೇಡ್ ಬಂದೇ ಬರ್ತಾರೆ. ಅವರಿಗೆ ಮಿತ್ರರಾದವರು ಯಾರಿದ್ದಾರೆ ನೋಡಿಕೊಂಡು ಅವರಿಂದಲೂ ತರಿಸುವ ವ್ಯವಸ್ಥೆಯನ್ನು ರಾಜ ಮಾಡಿಕೊಳ್ಳಬೇಕು. ಇಂತಹ ಸಂದರ್ಭದಲ್ಲಿ ಇವನ ಮಿತ್ರರಿಗೆ ಮಿತ್ರರಾದವರು ಯಾರಿದ್ದಾರೆ ಅವರು ಕೆಲವೊಮ್ಮೆ ಶತ್ರುಗಳ ಮಿತ್ರರು ಆಗಿರಬಹುದು. ಅದರಿಂದ ಅವರು ಆ ಪಾಳೆಯಕ್ಕೆ ಹೋಗದಂತೆ ಮಾಡುವ ಚಾನ್ಸು ಇರ್ತದೆ ಇದರಲ್ಲಿ. ಅದನ್ನ ನಿನ್ನ ಮಿತ್ರರಿಗೆ ಸಂಬಂಧಪಟ್ಟಂತಹ ಸುತ್ತಮುತ್ತಲಿನ ಯಾವುದೇ ಒಬ್ರು ಸಂಬಂಧಪಟ್ಟವರಿದ್ರು ಅವರನ್ನು ಎಳ್ಕೊಳ್ಳಿಕ್ಕೆ ಬರ್ತದೆ ಅಂತ ಹೀಗೆ ಬಲವನ್ನು ಸಂಯೋಜಿಸುವಲ್ಲಿ ಹೇಳಿಕೊಟ್ಟಂತಹ ಕೆಲವೊಂದು ಉಪಾಯ ಅಂಶಗಳನ್ನು ಧೃತರಾಷ್ಟ್ರ ನೆನಪಿಸ್ತಾನೆ. ಜತೆಯಲ್ಲಿ ಹೋರಾಟದಲ್ಲಿ ತಪ್ಪುಗಳನ್ನು ಸಹ, ತೊಂದರೆಗಳನ್ನು ಸಹ, ಕಷ್ಟ ನಷ್ಟಗಳನ್ನು ಸಹ ನೆನಪಿಸಿಕೊಳ್ಬೇಕು ಹೇಳ್ತಾನೆ. ಆಪದಶ್ಚಾಪಿ ಬೋದ್ಧವ್ಯಾಹ ಬಹುರೂಪಾಹ ನರಾಧಿಪ. ಬಹಳ ಬಗೆಯಿಂದ ತೊಂದರೆಗಳು ಎದುರಾಗಬಹುದು. ಆಹಾರದ ಸಮಸ್ಯೆ, ವೈದ್ಯಕೀಯ ಸಮಸ್ಯೆ, ಅದರೊಟ್ಟಿಗೆ ಕೆಲವು ಆಯುಧಗಳ ಸಮಸ್ಯೆ, ಇವೆಲ್ಲ ಬರಬಹುದು. ಇದ್ದಕ್ಕಿದ್ದಾಗೆ ಹೇರಳವಾಗಿ ಹೊತ್ತುಕೊಂಡು ಹೋದ ಹೋರಾಟದ ಅಂಗಳದಲ್ಲಿ ಆಯುಧಗಳನ್ನು ಶತ್ರುಗಳು ವಶ ಮಾಡಿಕೊಳ್ಳಬಹುದು. ಅದು ಹೇಗೆ? ಅದರ ಜೊತೆಯಲ್ಲಿ ಒಂದು ಹೋರಾಟಗಾರನ್ನು ಮುಗಿಸುವ ಮೂಲಕ. ಇದನ್ನು ಕೃಷ್ಣ ಮಾಡಿದ್ದ.
ಹೇರಳವಾದ ಆನೆ ಕುದುರೆಗಳ ಜೊತೆಯಲ್ಲಿ ಎಲ್ಲ ಜರಾಸಂಧ ಹೋರಾಟಕ್ಕೆ ಬಂದರೆ ಕೃಷ್ಣ ಅದರಲ್ಲಿನ ದೊಡ್ಡ ದೊಡ್ಡವರನ್ನೆಲ್ಲ ಮುಗಿಸಿ ಆ ಎಲ್ಲ ದೊಡ್ಡ ದೊಡ್ಡ ಆನೆ ಕುದುರೆಗಳ ಸಂಪತ್ತುಗಳನ್ನೆಲ್ಲ ತನ್ನಲ್ಲಿ ಸೇರಿಸಿಕೊಂಡು ಬಿಟ್ಟ. ನಾವು ಸುಲಭದಲ್ಲಿ ಆಗಿಹೋಯಿತು. ಅದರ ಅಧಿಕಾರಿಗಳ ಮುಗಿಸುವ ಮೂಲಕ ಸೈನ್ಯ ಪುರವಶ ಆಯ್ತು ಇವನ ಕೈಗೆ. ಮನುಷ್ಯರು ಬೇಡ ಹೋಗಲಿ ಅಂತಾನೆ, ಮನುಷ್ಯರು ಮುಗಿಸಿ ಬಿಡುತ್ತಾನೆ. ಹಾಗಾಗಿ ಇಂಥ ಆಪತ್ತುಗಳು ಮತ್ತು ರೋಗಗಳು, ಸಾಂಕ್ರಾಮಿಕಗಳು ಆ ಹೊತ್ತಿನಲ್ಲಿ ಹೆಣಗಳ ಜೊತೆಯಲ್ಲಿ ಇರಲಾಗಿ, ಮುಖ್ಯವಾಗಿ ಆಹಾರದ ಸಮಸ್ಯೆ, ಇವನ್ನೆಲ್ಲ ಗಮನಿಸಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಮದ್ದುಗಳು, ವ್ಯವಸ್ಥೆಗಳು ಇದನ್ನೆಲ್ಲ ನಡೆಸಿಕೊಡ್ಬೇಕು ರಾಜ. ಈ ಕೆಲವು ಆಪತ್ತುಗಳು ಬಂದಾಗ ದುಡ್ಡಿನ ವ್ಯಯದಿಂದ ಆಗಿ ಹೋಗ್ಬೋದು. ಕೆಲವೆಲ್ಲ ಹಾಗಲ್ಲ. ಆಪತ್ತುಗಳು ಬಂದಾಗ ಮನೆ ಮಂದಿಯ ಡಿಪ್ರೆಷನ್ಸ್, ಇದಕ್ಕೆಂತ ಮದ್ದು ಹಾಕ್ಲಿಕ್ಕೆ ಬರ್ತದೆ, ಎಂತ ದುಡ್ಡು ಕೊಡ್ಲಿಕ್ಕೆ ಆಗತ್ತೆ. ಇಂತಹ ಸಂದರ್ಭದಲ್ಲಿ ಸಮಾಧಾನ ಪಡಿಸಬೇಕು, ಅವನಿಗೆ ದೇಶದ ಬಗ್ಗೆ ಬೋಧನೆ ಕೊಡಬೇಕು. ಎಲ್ಲ ಒಟ್ಟು ಸೇರಿಕೊಂಡು ದೇಶ ರಕ್ಷಣೆ, ರಾಜ ರಕ್ಷಣೆ ಅಂತ ಹೇಳಿಕೊಂಡು ಹೋರಾಟ ಮಾಡುವಲ್ಲಿನ ಒಂದು ಸ್ಪಿರಿಟ್, ಇದು ಉತ್ಸಾಹ ಶಕ್ತಿ ಕಮ್ಮಿ ಆಗುವುದು ಒಂದು ಆಪತ್ತೆ ಅಲ್ಲವ. ಸಾಂಘಿಕವಾದಂತಹ ಒಗ್ಗಟ್ಟು ಇಲ್ಲದೆ ಇರುವುದು ಒಂದು ಆಪತ್ತೆ ಆಗ್ತದೆ. ಇದನ್ನೆಲ್ಲ ನಡೆಸಿಕೊಳ್ಳಲಿಕ್ಕೆ ಒಂದು ಸಮಾಧಿಭಿ ಉಪನ್ಯಾಸ ಗಮಯತ್ತ ನೃಪಸ್ಸದ. ಹಾಗಾಗಿ ಸಾಮ ದಾನ ಭೇದಗಳಿಂದ ಕೆಲವೊಮ್ಮೆ ದುಡ್ಡು ಕೊಟ್ಟರು ಕೆಲಸ ಮಾಡಿದವರಿಗೆ ದಂಡವನ್ನು ಪ್ರಯೋಗ ಮಾಡುವ ಮೂಲಕ ಜಬರ್ದಸ್ತಿನಿಂದ ಇದು ನಡೆದಿದೆ. ಎಲ್ಲ ಮಂಗಗಳು ಒಟ್ಟು ಸೇರಿ ದಕ್ಷಿಣ ದಿಕ್ಕಿಗೆ ಸೀತೆಯನ್ನು ಹುಡುಕಲು ಹೊರಟಾಗ ವಿಚಿತ್ರವಾದ ಗುಹೆಯಲ್ಲಿ ಸಮಯವೂ ಅವಧಿಯೂ ಮುಗಿದಾಗ ಸೇರಿಕೊಂಡವರು ಇನ್ನು ಮುಂದೆ ಹೋಗುವುದಾಗುವುದಲ್ಲ ಅಂತ ಹೇಳಿ ಅಲ್ಲೇ ಕೂತ್ಬಿಟ್ಟವು, ಅಲ್ಲೇ ಆಡ್ತಾ ಕೂತವು. ಕೊನೆಗೇನು ಹನುಮಂತ ಮಾಡಿದ, ನೀವು ರಾಮನ ಕೆಲಸದಲ್ಲಿ ಸೋಮಾರಿತನ ತೋರಿಸಿದ್ರೆ ನಾನೇ ನಿಮ್ಮನ್ನು ಯಾಮಾರಿಸ್ತೇನೆ, ಬಡಿಲಿಕ್ಕುಂಟು ಅಂತೇಳಿ ಗದರಿಸಿದ. ಹಾಗಾಗಿ ಮಂಗಗಳು ಮತ್ತೆ ಹೇಳಿದಾಗೆ ಕೇಳ್ತೇವೆ ಅಂತ ಹೊರಟು. ಹೀಗಾಗಿ ಬೇಕಾದಾಗ ಕೆಲವೊಮ್ಮೆ ದುಡ್ಡು ತಗೊಂಡು ಸೇರಿಕೊಂಡು ಹೋರಾಟದಲ್ಲಿ ಕ್ಷಮತೆ ಇದ್ರೂ ಉದಾಸೀನ ಭಾವದಲ್ಲೆಲ್ಲ ಕೂತು ಬಿಟ್ರೆ ಇಂಥದ್ದು. ಯಾಕೆಂದ್ರೆ ಅವರಿಗೆ ಹೋಮ್ ಸಿಕ್ ಅದು ಇರಬಹುದು, ಅಥವಾ ಹೆಂಡತಿ ಬಸುರಿ ಆಗಿದ್ದಾಳೆ ಹೇಳಿಕೊಂಡು ಒಬ್ಬ ಸೈನಿಕ ಎಲ್ಲಿಯೋ ಗಡಿಯಲ್ಲಿ ಕಾದವ ತನ್ನ ಮನೆ ಮಂದಿಯನ್ನು ಯೋಚನೆ ಮಾಡಿಕೊಂಡ್ರೆ ಅದು ಎಲ್ಲಕ್ಕೂ ಸ್ಪ್ರೆಡ್ ಆಗುತ್ತೆ, ಎಲ್ಲ ಸೈನಿಕರಿಗೂ ಶುರುವಾಗುತ್ತೆ ಆ ರೋಗ. ಹಾಗೆ ಇಂತಹ ಸಂದರ್ಭಗಳನ್ನೆಲ್ಲ ಗುರುತಿಸಿಕೊಂಡು ಹೇಳುತ್ತಾನವನು. ಸೈನಿಕರ ಪಲಾಯನವಾದವನ್ನು ಯೋಚನೆ ಮಾಡಿಕೊಂಡು ಇದಕ್ಕೆ ಬೇಕಾದಂತಹ ಅನೇಕ ಉಪಾಯಗಳಿಂದ ರಾಜ ಎಚ್ಚರಾಗಿ ಹೋರಾಟವನ್ನು ನಡೆಸಬೇಕು. ಯಾತ್ರಾಂ ಯಾಯಾತ್ ಬಲೈಹಿ ಯುಕ್ತ ರಾಜ ಷಡ್ಭಿಹಿ ಪರಂತ. 6 ಬಲಗಳ ಜೊತೆಯಲ್ಲಿ ಅವನ ಹೋರಾಟ. ಷಡ್ಭಿಹಿ ಬಲೈಹಿ ಯುಕ್ತ ರಾಜ. ಯಾವುದು 6 ಬಲ ಅಂದ್ರೆ ಆನೆ ಬಲ ಬೇಕು, ಕುದುರೆ ಬಲ ಬೇಕು, ರಥಬಲವೂ ಉಂಟು, ಪದಾರ್ಥಗಳು ಸೇರಿದೆ. ಇದು ಚತುರಂಗ ಸೈನ್ಯ ನಮಗೊತ್ತು 4 ಬಲ. ಇದರೊಟ್ಟಿಗೆ 2 ಬಲ ಬೇಕು ಅಂತಾರೆ. ಯಾಕೆ? ಇವುಗಳಿಗೆ ಬಲ ಬರಬೇಕಾದ್ರೆ ದುಡ್ಡಿನ ಬಲ ಹೊಂದಬೇಕು. ಹೇರಳವಾದ ದುಡ್ಡಿದ್ದಾಗ ಇವುಗಳಿಗೆ ನೋಡಿಕೊಳ್ಳುವವರು, ಆಹಾರ ಹಾಕುವವರು, ಆಹಾರ ಕೊಡುವವರು ಎಲ್ಲ ಸಿಗ್ತಾರೆ, ಆಹಾರವೂ ಸಿಗ್ತದೆ. ಇಲ್ಲದೆ ದುಡ್ಡೇ ಇಲ್ಲದಿದ್ದರೆ ಆನೆಗಳು ಓಡ್ತಾವ, ಕುದುರೆಗಳು ಕೇಳ್ತಾವ, ರಥಗಳು ನಡೀತಾವ, ಪದಾರ್ಥಗಳು ನಿಲ್ತಾರ. ಅದರೊಟ್ಟಿಗೆ ಇನ್ನೊಂದು ಬಲ ಬೇಕೇನು? ಬುದ್ಧಿ ಬಲ. ಒಳ್ಳೆ ನೇತ್ರ ಸೇನಾ ಪ್ರಣೇತ್ರ ಇಲ್ಲ ಅಂತ ನೋಡಿ ಭೀಷ್ಮ. ಹಾಗಾಗಿ ದುರ್ಯೋಧನ ಹೇಳುತ್ತಿದ್ದ, ಭೀಷ್ಮಮೇವಾಭಿರಕ್ಷಂತು ಭವಂತ ಸರ್ವೈವಹಿ ಅಂತ. ಎಲ್ಲ ಒಟ್ಟು ಸೇರಿರ ಭೀಷ್ಮನನ್ನು ನೀವು ರಕ್ಷಣೆ ಮಾಡಿದ್ರೆ ಭೀಷ್ಮ ನಮ್ಮನ್ನು ರಕ್ಷಣೆ ಮಾಡ್ತಾರೆ. ಹಾಗೆ ಒಳ್ಳೆ ಒಬ್ಬ ನೇತ್ರ ಬೇಕು, ಸೇನಾ ಪ್ರಣೇತ್. ಅವನ ಬುದ್ಧಿ ಇಲ್ಲ ಆದ್ರೆ ಸೈನಿಕರಿಗೆ ಬಿಟ್ರೆ ಆನೆ ಎಲ್ಲಿ ಓಡುದು, ಕುದುರೆ ಎಲ್ಲಿ ಓಡುದು, ರಥ ಎಲ್ಲಿ ಓಡುದು, ಪದಾರ್ಥಗಳು ಏನು ಹೊಡೆಯುವುದು, ಯಾರಿಗೂ ಹೊಡೆಯುವುದು ಆಗಿ ಹೋಗ್ತದೆ. ಆದ್ರಿಂದ ಬುದ್ಧಿಬಲ, ಧನಬಲ ಇದು 2 ಇಲ್ಲದಿದ್ದರೆ ರಾಜನ ಹೋರಾಟದಲ್ಲಿ ಏನು ಜಯ ಇಲ್ಲ. ಆದ್ರಿಂದ ಬಹಳ ಚೆನ್ನಾಗಿ ಹೇಳ್ತಾನೆ. ಇಲ್ಲಿ ಏನಂತಾನಂದ್ರೆ ಕೃಷ್ಣನ ಬುದ್ಧಿಮಂತಿಕೆಯೇ ಕೆಲಸ ಮಾಡಿತ್ತು. ಪ್ರತಿಯೊಂದರಲ್ಲಿ ಘಟೋತ್ಕಚನನ್ನು ಕಳಿಸುವ ಮೂಲಕ ಕರ್ಣನ ಆಯುಧವನ್ನು ತಪ್ಪಿಸಲಿಕ್ಕೆ, ಅಥವಾ ಅಭಿಮನ್ಯುವನ್ನು ಕಳಿಸುವ ಮೂಲಕ ಸಂಕ್ಷಪ್ತಕರ ನಾಶಕ್ಕೆ ಕಾರಣ ಆಗುವ ಹಾಗೆ, ಅಥವಾ ಅವರ ಸೈನ್ಯ ಸೋಲುವ ಹಾಗೆ, ದ್ರೋಣ ಸೋಲಿಕ್ಕೆ ಬೇಕಾದಂತಹ ಅಶ್ವತ್ಥಾಮ ಆನೆಯ ಸಂಹಾರದ ನೆಲ, ಇದನ್ನೆಲ್ಲ ಇಟ್ಟುಕೊಂಡಾಗ ಬಹಳ ಚಂದವಾಗಿ ಕೃಷ್ಣ ಒಳ್ಳೆಯ ನೀತಿ ತೋರಿಸಿಕೊಟ್ಟಿದ್ದ. ಹಾಗಾಗಿ ಬುದ್ಧಿಬಲ,
ದುಡ್ಡು ಬಲ ಜತೆಯಲ್ಲಿ 4 ಬಗೆಯ ರಂಗಬಲ, ಯುದ್ಧ ರಂಗಬಲ ಇದ್ರೆ ಖಂಡಿತವಾಗಿ ಹೋರಾಟಕ್ಕೆ ಹೋಗ್ಲಿಕ್ಕೆ ಉಂಟು. ಹೋಗಾಗುವ ಇದನ್ನೆಲ್ಲ ನೋಡಿಕೊಂಡು ಹೋರಾಟಕ್ಕೆ ಹೊರಡಬೇಕು ಅಂತಾನೆ. ಮತ್ತೆ ಯುಕ್ತಶ್ಚ ದೇಶಕಾಲಾಭ್ಯಾಂ ಬಲೈ, ದೇಶಬಲ ಕಾಲಬಲ ಬೇಕೇ ಬೇಕಲ್ಲ. ಅದರಿಂದ ಜ್ಯೋತಿಷಿಗಳಲ್ಲಿ ಕೇಳಿ ಯಾವ ನಕ್ಷತ್ರದಲ್ಲಿ ಹೊರಡುವುದು, ಯಾವ ದಿಕ್ಕಿಗೆ ಹೋಗಬೇಕು ಅದನ್ನೆಲ್ಲ ತಿಳ್ಕೊಳ್ಬೇಕು. ಅದರಿಂದ ದೇಶವನ್ನು ಅರಸಬೇಕು. ದೇಶಗಳ ಜೊತೆಯಲ್ಲಿ ಕಾಲದ ನೆಲೆಯಲ್ಲಿ ಯೋಗ್ಯವಾದ ಬಲವನಿ ಬರ್ತದೆ. ಮತ್ತೆ ಆತ್ಮಗುಣ ಇಸ್ತದ, ತನ್ನದೇ ಆಗಿರತಕ್ಕಂಥ ಚಾಪು ಉಂಟಲ್ಲ, ವಿಶ್ವಾಸ, ನಂಬಿಕೆ, ಧರ್ಮಚಿಂತನೆ ಇವೆಲ್ಲ ಸೇರಿಕೊಳ್ತದೆ. ಹಾಗಾಗಿ ನಾವು ಅನ್ಯಾಯ ಮಾಡಿದ್ದೇವೆ ಅನ್ನತಕ್ಕಂಥ ನೆಲೆ ಇದ್ರೆ ಹೋರಾಟ ಮಾಡುವಾಗ ನಾವು ಸೋಲ್ತೇವೆ. ಅದು ಯೋಗ್ಯವಾದಂತಹ ಯುದ್ಧ ಆಗಬೇಕು ಅಂತ ಹೇಳ್ತಾನೆ. ಮತ್ತೆ ಯಾವಾಗಲೂ ಹೋರಾಟ ಮಾಡಲಿಕ್ಕೆ ಯಾರಾದ್ರೂ ಕರೆದ್ರೆ ಇಲ್ಲ ಹೇಳಬಾರ್ದಂತೆ, ಹೋರಾಟ ಮಾಡಬೇಕಂತ. ಮತ್ತೆ ನೀನು ಇಷ್ಟೊತ್ತು ಹೇಳಿದ್ದೆಂಥದ್ದು ಸಂಧಿ ವಿಗ್ರಹ ನೋಡಿಕೋ, ಸಮಾಧಿಗಳನ್ನು ಚಿಂತನೆ ಮಾಡುವ, ಹೌದು ಎಲ್ಲ ಸರಿ, ಬದುಕಲಿಕ್ಕೋಸ್ಕರ ಮಾಡಿಕೊಂಡ ಉಪಾಯಗಳಿವು. ನಾವು ದುರ್ಬಲರಿದ್ರೆ, ಶತ್ರುಬಲ ಜೋರಿದ್ರೆ ನಾವು ಸಂಧಿಯನ್ನೇ ಒಡಂಬಡಬೇಕು, ಸಂಪತ್ತನ್ನೇ ಅವನಿಗೆ ಬಿಟ್ಟುಕೊಡಬೇಕು. ಯಾಕೆ ನಾವು ಬದುಕಬೇಕಲ್ಲ. ಮತ್ತೆ ಯಾವತ್ತಾದ್ರೂ ಶತ್ರು ದುರ್ಬಲನಾದಾಗ ನಾವು ಆಕ್ರಮಣ ಮಾಡಬೇಕು. ಅದಕ್ಕೆ ಬೇಕಾದಂತ ತಂತ್ರಗಾರಿಕೆಯನ್ನು, ಆಕರ್ಷಣಾದಿಗಳನ್ನೆಲ್ಲ ಮಾಡಿಕೊಳ್ಳಬೇಕು, ಅದು ಸರಿ. ಆದರೆ ನಾವು ದುರ್ಬಲರಾಗಿದ್ರು ಕರೆದ್ರೆ ಹೋಗುವುದು ಯಾಕೆ ಅಂದ್ರೆ ಅದು ಕ್ಷತ್ರವಿದ್ಯೆ. ನಾವಿಲ್ಲ ಯುದ್ಧದಲ್ಲಿ ಪಲಾಯನ ಮಾಡಿದಾಗ ಆಗ್ತದೆ ಅಲ್ಲ, ಸಾಯ್ತೇವಲ್ಲ, ಸಾಯಿಲಿ, ಸ್ವರ್ಗ ಸಿಗ್ತದೆ ಅಂತಾನೆ. ಆಹೂತಶ್ಚಾಪ್ಯತೋ ಗಚ್ಚೇತ್ ಅಮೃತಾದಪಿ ಪಾಂಡವ, ಇದು ಸಾವಿಗಿಂತ ಮಿಗಿಲು ಸ್ವರ್ಗ ಸುಖಕ್ಕೆ. ಅದನ್ನೇ ಕೃಷ್ಣ ಅರ್ಜುನನ್ ಹೇಳಿದ್ದ, ಬಹಳ ಚಂದವಾಗಿ ಹೇಳಿದ್ದ. ಸ್ವರ್ಗದ್ವಾರ ಅಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಎದುರಿಚ್ಛೆಯ ಚೊಪಪನ್ನಂ. ಏನೋ ದೈವೇಚ್ಛೆ, ಹೋರಾಟಕ್ಕೆ ಅವರು ಕರೀತಾ ಇದ್ದಾರೆ, ನಾವು ಬೇಡ ಸಂಧಿ ಸಣ್ಣದು ಮಾಡುವ, ಸಾಕು ಇಷ್ಟೇ ಕಡೆ ಕೂತ್ಕೊಳ್ಳೋ ಅಂತ ಕೇಳಿದ್ರು ಕೇಳ್ತಾ ಇಲ್ಲ. ಅದನ್ನು ಅವರಾಗಿ ಹೋರಾಟದಲ್ಲಿ ಬಾಗಿಲು ತೆಗೆದಿದ್ದಾರೆ. ಸ್ವರ್ಗದ ಬಾಗಿಲು ತೆಗೆದಿದೆ ಅರ್ಜುನ, ಹೋರಾಟ. ಒಳ್ಳೆ ಕ್ಷತ್ರಿಯರಿಗೆ ಸಿಗುವ ಆಪರ್ಚುನಿಟಿ ಇದು. ಕೌರವನು ಹೇಳಿದ್ನಲ್ಲ, ಹೋರಾಟ ದಂಗಳದಲ್ಲಿ ಸಾಯುವ, ರೋಗ ಹಿಡಿದೋ ಮುದುಕರಾಗಿಯೋ ಸಾಯುವ ರಾಜರು ನಾನು ಇಷ್ಟಪಡುವುದಿಲ್ಲ ಅಂದಿದ್ದವ. ಹಾಗಾಗಿ ಅವನು ಮಾಡಿದ ಆಯ್ಕೆ ತಪ್ಪು. ಅಷ್ಟೇ ಅಲ್ಲದೆ ಅನ್ಯಾಯ, ಅಧರ್ಮ. ಹಾಗೆ ಇವ ಹೇಳುತ್ತಾನೆ, ಒಂದೊಮ್ಮೆ ಕಾಲು ಕೆದಕಿ ಕರೆದರೆ ಖಂಡಿತವಾಗಿ ಹೋಗು, ಪರವಾಗಿಲ್ಲ. ಬಲಾಬಲದ ನಿಶ್ಚಯ ಬೇಕಾಗಿಲ್ಲ. ಸಂದರ್ಭಗಳಲ್ಲಿ ಕೆಲವೊಮ್ಮೆ ಹೇಳಿದಲ್ಲ, ಆಪತ್ತುಗಳು ಬರುವಾಗೆಲ್ಲ ನಾವು ಯೋಚನೆ ಮಾಡದ ಕೂತ್ಕೊಳ್ಳುವುದಲ್ಲ. ದುಡ್ಡು ಕೊಟ್ಟು ಬಿಟ್ಟರೆ ಕಮ್ಮಿ ಆಗುತ್ತೋ, ಕೊಡು, ಆಪತ್ತಲ್ಲ, ಖರ್ಚು ಮಾಡು. ಆಪತ್ತು ಕಾಲದಲ್ಲಿ ಏನಾದರೂ ಮಾಡಬೇಕಾಗತ್ತೆ ಅಂತ ಹೇಳಿ ಎಲ್ಲ ನೋಡ್ಲಿಕ್ಕೆ ಉಂಟು ಹೇಳುತ್ತಾನೆ. ಹೀಗಾಗಿ ಕರೆದಾಗ ಹೋಗುವ ಕತೆ. ಯಥೋಪಪತ್ಯ ಶಕಟಂ ವಜ್ರಂ ಚಕ್ರಂಚ ಭಾರತ ಉಷನಾವೇದ ಯತ್ ಶಾಸ್ತ್ರಂ ತತ್ರೈದದ್ ವಿಹಿತಂ ಪ್ರಭೋ. ಉಷನಾವೇದ ಯತ್ ಶಾಸ್ತ್ರ. ಶುಕ್ರಾಚಾರ್ಯರ ನೀತಿಯನ್ನು ಬಳಸಬೇಕು ನೋಡಿ, ಬೃಹಸ್ಪತಿ ನೀತಿ ಅಲ್ಲ. ಶುಕ್ರ ನೀತಿ ಅದು ರಾಕ್ಷಸರಿಗೆ ಹೇಳಿದ ಕೆಲವು ಮಾತುಗಳು ಸಿಗ್ತಾವೆ, ಸ್ವಲ್ಪ ಆಚೀಚೆ ಇರ್ತದೆ, ಸುಲಭವೇ ಇರ್ತದೆ, ಗಮ್ಮತ್ತಿರ್ತದೆ ಅಂತ. ಹಾಗಾಗಿ ಶುಕ್ರ ನೀತಿಯ ಅನುಸಾರದಲ್ಲಿ ಅವನು ನಮ್ಮಲ್ಲಿ ದುಡ್ಡು ಮಾಡಲಿಕ್ಕೆ, ದೇವರನ್ನು ಪಡೀಲಿಕ್ಕೆ, ಧರ್ಮವನ್ನು ನಡೆಸಲಿಕ್ಕೆಲ್ಲ ಹೇಳ್ತಾನೆ ಶುಕ್ರ. ಬಹಳ ಚೆನ್ನಾಗಿದೆ ಶುಕ್ರ ನೀತಿ. ಹೇಗೆ ಉಂಟು ಅಂದ್ರೆ ಶುಕ್ರಾಚಾರ್ಯರೇ ಹೇಳಿದ್ದು ಹೀಗೆ ಬದುಕಬೇಕು ಅಂತ. ಹೇಗೆ ಬದುಕಬೇಕು ಕೇಳಿದ್ರೆ ಬಲಿರಾಜನಿಗೆ ಹೇಳಿದ್ದು, ನೀನು ದಾನ ಮಾಡಲಿಕ್ಕೆ ಪೂರ ಹೊರಡ್ತಾ ಇದ್ದೀಗ, ಅದು ತಪ್ಪು ಅಂತ. ನಾನು ಮತ್ತೆ ದಾನ ಮಾಡು ಧರ್ಮ ಅಲ್ವಾ ಕೇಳಿದ್ರೆ, ಹೌದು, 5 ಮುಖದಲ್ಲಿ ಉಂಟು ಹೇಳ್ತಾನೆ ದುಡ್ಡಿನ ವಿನಿಯೋಗ. ಅವನು ಹೇಳು, ಧರ್ಮಾಯ ಯಶಸ್ಸೆ ಅರ್ಥಾಯ ಕಾಮಾಯ ಸ್ವಜನಾಯ ಚಾ. ಇದು ಶುಕ್ರ ನೀತಿಯಲ್ಲಿ ಒಂದು. ದುಡ್ಡು ಹೇಗೆ ಖರ್ಚು ಮಾಡಲಿಕ್ಕೆ ಉಂಟು ಕೇಳಿದ್ರೆ, ಒಬ್ಬನ ಕೈಯಲ್ಲಿ 100 ರೂಪಾಯಿ ಇದ್ರೆ ಅಂದ್ರೆ 100% ಅವನು ದುಡಿದದ್ದನ್ನು 20% ಆಗಿ ಅವನು ಖರ್ಚು ಮಾಡಲಿಕ್ಕೆ, ಪ್ರತಿಯೊಂದಕ್ಕೂ 20%. ಧರ್ಮಾಯ 20%, ಧರ್ಮಕ್ಕೆ ಖರ್ಚು ಮಾಡುವುದಾದ್ರೆ ಅವನು 20% ಖರ್ಚು ಮಾಡಲಿಕ್ಕೆ. ಯಶಸ್ಸೇ ಅವನು ಕೀರ್ತಿ ಪಡೀಲಿಕ್ಕೆ, ಕೀರ್ತಿ ಕಾಮನೆಗೆ, ಹೆಸರುವಾಸಿ ಆಗಲಿಕ್ಕೆ ಬೇಕಾದದ್ದನ್ನು 20% ಮಾಡಲಿಕ್ಕೆ. ಅರ್ಥಾಯ ಬ್ಯಾಂಕಿನಲ್ಲಿ ಇಡ್ಲಿಕ್ಕೆ, ಬಡ್ಡಿ ಮಾಡಲಿಕ್ಕೆ, ಆಪತ್ಕಾಲದಲ್ಲಿ ತೆಗಿಲಿಕ್ಕೆ, ಅದು 20%. ಕಾಮಾಯ ತನ್ನ ಬಯಕೆಗಳಿಗೆ, ಬೇಕುಗಳಿಗೆ, ವಿಹಾರಕ್ಕೆ, ಅದಕ್ಕೆ ಇದಕ್ಕೆ ಅಂತ 20% ಖರ್ಚು ಮಾಡಲಿಕ್ಕೆ. ಮತ್ತು ಸ್ವಜನಾಯಚ ತನ್ನವರಿಗೆ
ತನ್ನ ಹೆಂಡತಿ ಮಕ್ಕಳು ಬಂಧು ಭಗಿನಿಯರು ಕೇಳಿಕೊಂಡವರು ಅವರನ್ನೆಲ್ಲ ಪೋಷಣೆ ಪ್ರೀತಿ ಲಾಲನೆ ಮಾಡಲಿಕ್ಕಿರುವಾಗ ಅದಕ್ಕೆ 20%. ಹೀಗೆ ಪೂರ್ಣವಾದ ಸಂಪತ್ತನ್ನು 5 ಬಗೆಯಿಂದ ಖರ್ಚು ಮಾಡಿದ್ರೆ ಅವನು ಇಲ್ಲಿಯೂ ಗೆಲ್ತಾನೆ, ಪರಲೋಕವನ್ನು ಗೆಲ್ತಾನೆ ಅಂತ ಹೇಳಿ ಬಹಳ ಚಂದವಾಗಿ ಶುಕ್ರ ಹೇಳಿಕೊಟ್ಟ. ಸಮ ಕೇಳಿರ್ಬೋದು ನೀವೀಗ, ಹೌದಲ್ಲ ಅಂತ ಬರ್ಕೊಂಡು ಹಾಗೆ 5 ಪಾಲು ಮಾಡುವ ಅಂತ. ನೋಡಿ, ಇಲ್ಲಿ ಧರ್ಮ ಇದ್ದದ್ದು 20% ಓನ್ಲಿ, 80% ಮತ್ತೆ ಅಲ್ಲಿಲ್ಲ, ಧರ್ಮಕ್ಕೆ ಬರಲಿಲ್ಲ. ಲೆಕ್ಕ ಹಾಕೊಳ್ಳಿ, ಕೇವಲ 80%, 20% ಅಂದ್ರೆ ಕಾಲಾಂಶವೂ ಧರ್ಮಕ್ಕೆ ಖರ್ಚು ಮಾಡದವ ಮತ್ತೆ ಸ್ವರ್ಗವನ್ನು ಗೆಲ್ಲುವುದು ಹೇಗೆ? ಕಾಲುವಾಸಿ ಸ್ವರ್ಗವ, ಮುಕ್ಕಾಲ್ವಾಸಿ ಲೋಕದಲ್ಲಿ ಮಲಗಿದವ. ಇನ್ನು 4 ಯೋಚನೆ ಮಾಡಿ. ಯಶಸ್ಸೇ ಅಂದ, ಕೀರ್ತಿ, ಎಲ್ಲಿ ಕೀರ್ತಿ, ಯಾಕೆ ಕೀರ್ತಿ? ಇವನು ಕೀರ್ತಿ ಪಡೀಲಿಕ್ಕೆ ದುಡ್ಡು ಖರ್ಚು ಮಾಡಬೇಕಾ? ಫೋಟೋ ಬರಲಿಕ್ಕೆ ದುಡ್ಡು ಖರ್ಚು ಮಾಡಬೇಕಿವ? ಆದ್ರಿಂದ ಯಶಸ್ಸೇ ಹೇಳಿದ್ರೆ ಅವನಿಗೆ ಆಯ್ತದು, ಅದು ರೊಟ್ಟಿ ಖಾಲಿ, ಅದು ಬೇಡ. ಕೀರ್ತಿಗೋಸ್ಕರ ದುಡ್ಡು ಖರ್ಚು ಮಾಡುದು ಎನ್ನುವುದೇ ತಪ್ಪು. ಯಶಸ್ಸು ಬೇಡ, ಯಶಸ್ಸು ಜನ ಹೇಳಬೇಕು, ಇವ ಮಾಡಿಕೊಳ್ಳುವುದಲ್ಲ. ಇವ ಸನ್ಮಾನಕ್ಕೆ ದುಡ್ಡು ಕೊಟ್ಟು ಮಾಲೆ ಕೊಟ್ಟು ಎಲ್ಲಿಯಾದ್ರೂ ಕರೀರಿ ಸ್ಟೇಜಿಗೆ ಅಂತ ಹೇಳುದುಂಟಲ್ಲ, ಹೇಸಿಗೆ ವ್ಯವಸ್ಥೆ ಅಲ್ವಾ? ಅವರು ಗುರುತಿಸಿ ಕರೆಯುವಂತ ಆಗಬೇಕು. ಆದ್ರಿಂದ 20% ತಪ್ಪು, ಪ್ರಶಸ್ತಿಗೋಸ್ಕರ ದುಡ್ಡು ಖರ್ಚು ಮಾಡೋದು. ಅರ್ಥಾಯ ನೋಡಿ, ದುಡ್ಡಿಗೋಸ್ಕರ ದುಡ್ಡು ಬ್ಯಾಂಕಲ್ಲಿ ಇಡೋದು ಅದು ತಪ್ಪಲ್ಲ. ಆದ್ರೆ ಬ್ಯಾಂಕಿನಲ್ಲಿ ಇದ್ದ ದುಡ್ಡು ಏನ್ ಮಾಡ್ಬೇಕು ಅಂತ ಶುಕ್ರ ಹೇಳಿದ್ನ? ಕೈ ಎತ್ತಿ ತನಕ ಕೊಡು ಅಂತ ಹೇಳಿದ್ನ, ಧರ್ಮಕ್ಕೆ ಹಾಕು ಅಂತ ಹೇಳಿದ್ನ, ನೀನ್ ತಿನ್ನು ಹೇಳಿದ್ನ? ನಾವು ಆಪತ್ಕಾಲದಲ್ಲಿ ಇಟ್ಕೊಂಡು ನಮಗೆ ಅಲ್ವ ಮತ್ತೆ. ನೋಡಿ, 20 ಕೀರ್ತಿ ಹೇಳಿದ ಹೆಸರಿನಲ್ಲಿ ನಮಗೆ ಪರ್ಸೆಂಟ್, 20 ಬ್ಯಾಂಕಲ್ಲಿ ಇದ್ದದ್ದು ಮತ್ತೆ ನಮಗೆ, ಮತ್ತೆ ಕಾಮಾಯ ಇವನ ಬಯಕೆಗಳಿಗೆ ಹೇಳಿದ 20 ನಮಗೆ, ಅದು ಎಕ್ಸ್ಕ್ಲೂಸಿವ್ಲಿ ಅವನೇ ಡಿಕ್ಲೇರ್ ಮಾಡಿದ್ದದು. ಮತ್ತೆ ಸ್ವಜನಾಯ ಅನ್ನ ನಿನ್ನೆ ಬಂಧು ಮಿತ್ರರಿಗೆ ಅಂತ 20, ಮತ್ತೆ ಅವನೇ ಗೆಲ್ಲುವುದು. ಬಂಧು ಮಿತ್ರರಿಗೆ ಖರ್ಚು ಮಾಡಿದ್ದು ಅವರು ಇವನನ್ನು ನೋಡಿಕೊಳ್ಳುವುದರಿಂದ, ಅವನನ್ನು ಮೆರೆಯಿಸುವುದರಿಂದ, ತನ್ನವರಿಗೆ ತಾನು ಖರ್ಚು ಮಾಡದೆ ಪಕ್ಕದ ಮನೆಯವರಿಗೆ ತಾನು ಖರ್ಚು ಮಾಡ್ತಾನ, ಅದು ಪಕ್ಕದವರ ಮನೆ ಇವರಿಗೆ ಕೊಡ್ತಾರ. ಅದರಿಂದ 80% ಕೇವಲ ತಾನು ತನ್ನವರಿಗೆ ಎನ್ನುವುದರಲ್ಲಿ ಸೇರಿಕೊಂಡಿದೆ. ಇದು ಶುಕ್ರ ನೀತಿ. ಆದ್ರೆ ಇಂಥದ್ದೆಲ್ಲ ಇಷ್ಟ ಆಗಿರ್ಬೇಕು. ಧೃತರಾಷ್ಟ್ರ ಹೇಳ್ತಾನೆ, ಶುಕ್ರಾಚಾರ್ಯ ಏನ್ ಹೇಳಿದ್ದಾರೆ ಅದನ್ನೆಲ್ಲ ಮಾಡಪ್ಪ, ಅದನ್ನು ತಿಳ್ಕೊ. ರಾಕ್ಷಸರಿಗೆ ಹೇಳಿಕೊಟ್ಟ ವಿದ್ಯೆಯನ್ನು ನಾವು ಕಲಿಬೇಕು. ದೇವತೆಗಳನ್ನು ಏಮಾರಿಸುವ ವಿದ್ಯೆಯನ್ನು ಅವರು ಹೇಳಿಕೊಟ್ಟಿದ್ದಾರೆ ಶುಕ್ರಾಚಾರ್ಯರು. ಅದನ್ನು ಶುಕ್ರಾಚಾರ್ಯರು ಹೇಳಿಕೊಟ್ಟ ಯುದ್ಧಶಾಸ್ತ್ರವನ್ನು ಚೆನ್ನಾಗಿ ಕಲಿತು ಶಕಟ ವ್ಯೂಹ, ವಜ್ರ ವ್ಯೂಹ, ಚಕ್ರ ವ್ಯೂಹ ಎಲ್ಲ ರಚನೆ ಮಾಡಿ, ಆದಷ್ಟು ಅಂದ್ರೆ ಈ ಜೇಡ ಬಲೆ ಹೆಣೆದು ಪ್ರಾಣಿಗಳನ್ನು ಕ್ಯಾಚ್ ಮಾಡೋದಿಲ್ಲ, ಹಿಡಿಯುವುದಿಲ್ವಾ, ತನ್ನ ಅಖಾಡಕ್ಕೆ ಬೀಳಿಸುವುದಿಲ್ವಾ, ಅದರಂತೆ ವ್ಯೂಹಗಳನ್ನು ರಚನೆ ಮಾಡಿ ಬೀಳಿಸಬೇಕು ಅಂತ ಹೇಳಿಕೊಡ್ತಾನೆ. ಇದನ್ನೆಲ್ಲ ಕತೆ ಕೇಳಿದಾಗ ಧೃತರಾಷ್ಟ್ರ ಸಂಜೆ ಹೇಳುವಾಗ ವ್ಯೂಹವನ್ನು ಭೇದನೆ ಮಾಡುವ ಪಾಂಡವರನ್ನು ನೋಡಿ ಅಳುತ್ತಿದ್ದ, ಗಾಬರಿ ಪಡುತ್ತಿದ್ದ. ಮಾಡಿದ ವ್ಯೂಹಗಳನ್ನು ಕೇಳಿ ಸಂಭ್ರಮಿಸುತ್ತಿದ್ದ. ಮೊದಲಿಗೆ ದ್ರೋಣಾಚಾರ್ಯ ಕಟ್ಟಿದ್ರು, ಭೀಷ್ಮಾಚಾರ್ಯ ಕಟ್ಟಿದ ವ್ಯೂಹ ಅಂದ್ರೆ, ಆದ್ರೆ ಆ ವ್ಯೂಹವನ್ನು 2 ಕಡೆಯಿಂದಲೂ ಹೊಡ್ಕೊಂಡು ಬಂದ್ರು ಪಾಂಡವರಂದಾಗ ಅಂತಾನೆ. ಹಾಗೆ ಇಲ್ಲಿ ಬಹಳ ಚಂದವಾಗಿ ಅನೇಕ ಬಗೆಯ ವ್ಯೂಹಗಳನ್ನು ರಚನೆ ಮಾಡು ಅಂತ ಹೇಳುತ್ತಾ ಯುದ್ಧ ತಂತ್ರಗಳನ್ನು ಹೇಗೆ ನಡೆಸಬೇಕು ಅಂತ ಹೇಳಿಕೊಟ್ಟ, ಮುಖ್ಯವಾಗಿ ವಿಶೇಷವಾಗಿ. ಮತ್ತೆ ಅದರೊಟ್ಟಿಗೆ ಸಾಧಯಿತ್ವ ಪರಬಲಂ ಕೃತ್ವ, ಅದು ಬಲಕರ್ಷಣ, ದುಡ್ಡುಗಳಿಂದ ಇನ್ನೊಬ್ಬರ ಸೈನ್ಯ ತುಕಡಿಗಳನ್ನೆಲ್ಲ ಆದಷ್ಟು ತನ್ನೆಡೆಗೆ ಸೆಳೆದುಕೊಂಡು ತನ್ನ ಬಲವನ್ನು ದೊಡ್ಡದು ಮಾಡಿಕೊಳ್ಬೇಕು. ಇನ್ನೊಬ್ಬರ ಬಲವನ್ನು ದೊಡ್ಡದು ನೋಡಿಕೊಂಡು ಅದನ್ನು ಸಣ್ಣದು ಮಾಡಲಿಕ್ಕೆ ನೋಡಬೇಕು. ಸ್ವಭೂಮವು ಯೋಜೆಯದ್ ಯುದ್ಧ, ತನ್ನ ಪಾಳೆಯದಲ್ಲೇ ಯುದ್ಧ ಆಗಲಿಕ್ಕೆ ಇಷ್ಟಪಡಬೇಕು. ಪರಭೂಮವು, ಅದರಲ್ಲಿ ಉತ್ತಮವಾದ ಜಾಗ ಆರಿಸಿ, ಉತ್ತಮವಾದ ಪರ ಇನ್ನೊಬ್ಬರ ಭೂಮಿಯಲ್ಲಿ ಅಲ್ಲ, ತನ್ನ ಜಾಗದಲ್ಲಿಯೇ ಎತ್ತರದ ಜಾಗ, ಉತ್ತಮ ಜಾಗ. ಆಗ ಅವರನ್ನು ಹಿಡಿಲಿಕ್ಕೆ ಲಾಯಕ ಆಗ್ತದೆ, ಇವನಿಗೆ ಅಭ್ಯಾಸ ಇರ್ತದೆ. ಹೀಗೆ ಯುದ್ಧವನ್ನು ಮಾಡಲಿಕ್ಕೆ ಬೇಕಾಗಿರತಕ್ಕಂಥ ತಂತ್ರಾಂಶಗಳನ್ನು ಹೇಳುತ್ತಾ, ಮತ್ತೆ ಅವರ ಬಲವನ್ನು ನೋಡುತ್ತಾ ಅದನ್ನು ಕಮ್ಮಿ ಮಾಡಲಿಕ್ಕೆ, ಚಪ್ಪೆ ಮಾಡಲಿಕ್ಕೆ ನೋಡಬೇಕು. ಬಲಂ ಪ್ರಶಮಯೇತ್ ರಾಜ, ಅವರ ಸಿಟ್ಟು, ಆಟಾಟೋಪ, ಉತ್ಸಾಹ ಇದನ್ನು ಕಮ್ಮಿ ಮಾಡಲಿಕ್ಕೆ ನೋಡಬೇಕು. ಎಲ್ಲ ಸಾಮಾನ್ಯವಾಗಿ ದುಡ್ಡು ಕೊಟ್ಟೆ ನಮ್ಮ ಜನರಲ್ಲಿ ಬಿಡಬೇಕು. ನಿಶ್ಚಿಬೇದ ಬಲಿನೋ ನರಾನ್, ಗಟ್ಟಿಮುಟ್ಟಾದ ಜನರನ್ನಲ್ಲಿ ಹಾಕಿಬಿಟ್ರೆ ಅವರು ಒಮ್ಮೆಲೆ ನೋಡಿ, ಭೀಮ ಎದುರು ಬಂದ ಅಂದ್ರೆ ಎದುರಿನ ಸೈನ್ಯದಲ್ಲಿ ಹುಮ್ಮಸ್ಸು ಹೋಯ್ತೆ, ಗೌರವರ ಪಾಳೆಯದಲ್ಲಿ. ಮತ್ತು ದ್ರೋಣಾದಿಗಳನ್ನೆಲ್ಲ ನಿಲ್ಲಿಕ್ಕೆ ಹೇಳ್ತಿದ್ದ, ಭೀಷ್ಮಾದಿಗಳನ್ನೆಲ್ಲ ಮೂದಲಿಸ್ತಿದ್ದ. ಕೊನೆಗೆ ಅವರೆಲ್ಲ ಹೇಳ್ತಿದ್ರು, ನೀನಲ್ವ ಹೋರಾಟ ಬೇಕು ಹೇಳಿದವ, ಹೋಗು ನೀನೆ, ಎದುರು ನಿಲ್ಲು ಹೇಳಿ. ಅವನಿಗೇನು ಮಂತ್ರವೋ ತಂತ್ರವೋ ಕೊಟ್ಟು, ಯಂತ್ರವೋ ತಾಯಿತ್ವವೋ ಕಟ್ಟಿ, ಮದ್ದೋ ಮಾಯವನ್ನು ಮಾಡಿ ಕೌರವನನ್ನು ಕಳಿಸ್ತಿದ್ರು. ಆದ್ರೆ ಪ್ರಯೋಜನ ಏನಾಗಲಿಲ್ಲ. ಹೇಗೆ ಅಲ್ಲಿ
ಏನ್ ಹೇಳುವ, ಸರ್ವ ವಿಪದ್ ವಿಮೋಕ್ಷಣೆಯಿಂದ, ಹರಿಸ್ಮೃತಿ ಸರ್ವ ವಿಪದ್ ವಿಮೋಕ್ಷಣೆಯಿಂದ. ದೇವರ ನೆನಪೆ ಎಲ್ಲ ಮಾಯಾ ಮಂತ್ರಗಳನ್ನೆಲ್ಲ ಹರಿದಾಗ್ತದೆ. ಅದರಲ್ಲಿಯೂ ನರಸಿಂಹನ ಚಿಂತನೆ ಅಂದ್ರೆ ಹರಿಸ್ಮೃತಿ, ಹರಿ ಅಂದ್ರೆ ಸಿಂಹ ಅಂತ ಅರ್ಥ. ಸಿಂಹ ಚಿಂತನೆ ಮಾಡಿಕೊಂಡ್ರೆ ಎದುರಲ್ಲಿ ಏನು ಭೂತಗಳು ಬರುವುದಿಲ್ಲ, ಎದ್ದು ಓಡ್ತಾವೆ. ಆದ್ರಲ್ಲೇ ನರಸಿಂಹ ಮಂತ್ರ ಅಷ್ಟು ಫೇಮಸ್, ಅಷ್ಟು ಪ್ರಸಿದ್ಧ, ಅಷ್ಟು ಗಟ್ಟಿ. ಹಾಗಾಗಿ ಪ್ರಹ್ಲಾದ ಮೆರೆದತ್ತು, ಎಂತ ಮಾಡಿದ್ರು ಏನಾಗಲಿಲ್ಲ ಅವನಿಗೆ. ಇಲ್ಲಿ ನರಸಿಂಹ ಕೂತಿದ್ದಾನೆ ಕೃಷ್ಣ, ಅವನ ರಥದಲ್ಲಿ ಮೇಲಕ್ಕಂತೂ ಸಿಂಹ ಮೋರೆಯಂತೆ ಸಿಂಹ ಬಾಲದಲ್ಲಿ ಹನುಮಂತರ ಆರಾಧಿಸ್ತಾ ಇದ್ದಾನೆ. ಇನ್ನೇನು ಹೇಳುವ. ಆದ್ರಿಂದ ಎದುರು ಬಂದವರೆಲ್ಲ ಎಷ್ಟು ಗಟ್ಟಿಗರಾದರೂ ಭೀಮನ ಗರ್ಜನೆ, ಹನುಮನ ಆಟಾಟೋಪ, ಅರ್ಜುನನ ಧನುಸಿನ ಟೇಂಕಾರ, ಕೃಷ್ಣನ ಪಾಂಚಜನ್ಯ ಧ್ವನಿ, ಇದರ ಎದುರಲ್ಲಿ ಏನು ಇರಲಿರಲಿಲ್ಲ. ಅದನ್ನ ಹೇಳ್ತಾನೆ, ಪರಪಕ್ಷದಲ್ಲಿ ಇರತಕ್ಕಂಥ ವ್ಯಕ್ತಿಗಳನ್ನು ದುರ್ಬಲಗೊಳಿಸ್ಲಿಕ್ಕೆ ಬೇಕಾದಾಗೆ ನಮ್ಮಿನ ಬಲಿಷ್ಠರನ್ನೆಲ್ಲ ಮುಗಿದು ಬಿಡ್ಬೇಕಂತ, ಎದುರು ಹಾಕಿ ಬಿಡ್ಬೇಕಂತ. ಭೀಮ ಬಂದ ಅಂದ ತಕ್ಷಣ ಮುಗಿದೇ, ಎಷ್ಟೋ ಜನ ಓಡಿ ಆಯ್ತು ಹಿಂದಕ್ಕೆ, ಎಷ್ಟೋ ದೂರ. ಎಷ್ಟು ಗಮ್ಮತ್ತವನ ಹೋರಾಟ ಅಂದ್ರೆ, ದುರ್ಯೋಧನನು ಜೋರಿದ್ದ, ಭೀಮ ಬಂದ ಅಂದ ತಕ್ಷಣ ಆನೆಗಳನ್ನು ಕಳಿಸುದು, 1000 ಗಟ್ಟಲೆ ಆನೆಗಳನ್ನು ಬಿಡುದು. ಭೀಮನು ಆನೆಗಳನ್ನು ಹಿಡಿದು ಎತ್ತಿ ಬಿಸಾಡಿ ಇನ್ನೊಂದು ಆನೆಯನ್ನು ಕೊಂದು ಜಾಗ ಮಾಡಿಕೊಂಡು ಹೋಗ್ತಿದ್ದ. ಆನೆಗಳನ್ನೇ ಎಸೆದು ಆನೆಗಳ ಮೇಲೆ ಬಡಿದು ಕೊಲ್ಲುತ್ತಿರುವ ಭೀಮನಿಗೆ ಆನೆಗಳನ್ನು ಎಸೆದ್ರೆ, ಯೋಧಗಳ ಮೇಲೆ ಕಡೆದ್ರೆ ಯೋಧರ ಕಥೆ ಏನಾಗ್ತಿತ್ತು ನೋಡಿ, ಹೇಗಿರ್ತಿತ್ತು. ಅವನ ಮಗನಂತೂ ಕೇಳೋದೇ ಬೇಡ, ಘಟೋತ್ಕಚ ಅವನೇ ಆನೆಯಾಗಿದ್ದ. ಅವನೇ ಆನೆಯಾಗಿಸಿಕೊಂಡು 4 ಆನೆ ಅವನೇ ಆಗಿಕೊಂಡು 4 ಆನೆ ಮೇಲೆ ಅವನು ಬರುದು, 1 ಆನೆ ಮೇಲೆ ಅಲ್ಲ. ಅವನು 4 ಆನೆ ಅವನೇ ಮಾಯದಿಂದ, ಅದರ ಮೇಲೆ ಕೂತವನವನೇ. ಹಸ್ತಿ ಚತುಷ್ಟಯಸ್ತಿ, ಈ ರೀತಿಯಾದ ಹೋರಾಟ. ಹಾಗಾಗಿ ಧೃತರಾಷ್ಟ್ರ ಇದನ್ನೆಲ್ಲ ಕೇಳಿಕೊಂಡು ಹೇಳುತ್ತಾನೆ, ನಾವು ನಮ್ಮ ಜನರನ್ನೆಲ್ಲ ಬಲಿಷ್ಠರನ್ನೆಲ್ಲ ಬಿಟ್ಟು ಅವರ ಸೈನ್ಯದಲ್ಲಿ ಆದಷ್ಟು ಆಕರ್ಷಣೆ ಈಚೆ ಎಳೆಯುವಂತೆ ಮಾಡ್ಲಿಕ್ಕೆ ಆಗ್ತದೆ ನೋಡಬೇಕು. ಅವರ ಕೋಪ, ಉತ್ಸಾಹ, ಬಲ ಇದನ್ನೆಲ್ಲ ತಗ್ಗುವಂತೆ ಮಾಡಲಿಕ್ಕೆ ನೋಡಬೇಕು. ಜ್ಞಾತ್ವಾ ಸ್ವವಿಷಯಂ ತತ್ರ ಸಮಾಧಿರ್ವಕ್ರಮೆ. ಅವರು ಅಲ್ಲಿಗೆ ತಂಡಾಗಿದ್ದಾರೆ, ನಮ್ಮ ವಶಕ್ಕೆ ಬರ್ತಾರೆ ಗೊತ್ತಾಯ್ತಾ, ದುಡ್ಡು ಕೊಟ್ಟು ಸಾಮ ವಿಷಯಗಳಿಂದ ಅವರನ್ನು ಈಚೆ ಎಳಿಬೇಕು. ಮೊದಲು ಬೆದರಿಸಬೇಕು ಅವರನ್ನು, ಬಗ್ಲಿಲ್ಲ. ನಾವೇ ಬೆದರಿಕೆಯನ್ನು ಕೊಟ್ರೆ ಅಲ್ಲಿಗೆ ತಂಡ ಆಗ್ತಾರೆ, ಕೂಡಲೇ ಅವರನ್ನು ನಮ್ಮ ವಶಕ್ಕೆ ಪಡೀಲಿಕ್ಕೆ ಆಗ್ತದ ನೋಡಿ. ಆದಷ್ಟು ವಶ ಮಾಡಿಕೊಂಡು ಇದೆಲ್ಲ ಉಶಾನಾ ವೇದ. ಇದು ವಾಸ್ತವವಾಗಿ ಶುಕ್ರ ನೀತಿ. ಎದುರು ಹೋರಾಟ ಬದಲಿಗೆ ಅವರನ್ನು ತಂಡ ಮಾಡಿ ಮೆಲ್ಲಕ್ಕೆ ಎಳೆದು ಅವರಿಗೆ ಮತ್ತು ದುಡ್ಡು ಕೊಟ್ಟು ಅವರಿಗೆ ಆಚೆ ಹೊಡಿ ಅಂತ ಹೇಳುವಂಥದ್ದು ಚೆನ್ನಾಗಿಲ್ಲ. ಆದ್ರೆ ಧೃತರಾಷ್ಟ್ರ ಹೇಳ್ತಾನೆ, ಇದು ಅಂದ್ರೆ ಎಲ್ಲ ಉಪಾಯಗಳು ಇರ್ಲಿ ಅಂತ. ಯುದ್ಧ ತಂತ್ರದಲ್ಲಿ ಇವನಿಗೆಲ್ಲ ಕೇಳಬೇಕಾಗಿಲ್ಲ, ಬಿಡಿ ಅದು ಇರುವ ಹೌದಾ ಅಂತ ಹೇಳ್ತಾನೆ. ಸತ್ತರೆ ಅಂತೂ ನೋಡಿ, ಇರುವಾಗಲೂ ಸಾಯುವಾಗಲೂ, ಸತ್ತ ಬಳಿಕೂ ಇದ್ದಾಗಲೂ ರಾಜ ಶೈನಾಗಲಿ ಪ್ರೇತ್ಯ ಚೇಹಚ ಕರ್ತವ್ಯಂ ಆತ್ಮನಿಷ್ಠೆಯ ಸಂಪರ್ಕ. ಕೊನೆಗೂ ಧೃತರಾಷ್ಟ್ರ ಅಲ್ಲಿಗೆ ಬಂದ, ಕಾಡಿಗೆ ಬಂದ. ಇವನು ಮತ್ತೆ ಹೋರಾಟ ಮಾಡ್ತಾನೋ ಯೋಚನೆ ಮಾಡಿ, ಇವನು ಹೇಳುವ ನೀತಿಯನ್ನು ಕೇಳಿಕೊಂಡ್ರೆ ಧೃತರಾಷ್ಟ್ರನ ಕೈಯಲ್ಲಿ ಒಂದು ಕೋಲು ಕೊಟ್ಟರೆ ಹೊಡಿತಿದ್ನೇನು ಅಂತ. ಭೀಮನನ್ನು ಆಲಿಂಗನೆ ಮಾಡಿ ಹೊಡಿ ಮಾಡಿದವ ಕಬ್ಬಿಣದ ಪ್ರತಿಮೆಯನ್ನು, ಅದನ್ನು ಎತ್ತಿಕೊಂಡಲ್ಲ ಧರ್ಮರಾಜ ವಿಷಯವನ್ನಿಲ್ಲಿ. ಹಾಗಾಗಿ ಇಲ್ಲಿ ಹೇಳ್ತಾನೆ ಕೊನೆಗೆ ಧೃತರಾಷ್ಟ್ರ, ಏನಾದರೂ ಇಲ್ಲಿ ಆಗಲಿ ಹೋದಲ್ಲಿ ಆಗಲಿ ಶ್ರೇಯಸ್ಸನ್ನು ಪಡೆಯುವಂತಹ ಕೆಲಸವನ್ನು ಮನುಷ್ಯ ಮಾಡಬೇಕು. ಆತ್ಮಶ್ರೇಯಸ್ಸು. ಹೋರಾಟ ಮಾಡಿ ವೈಭವದಲ್ಲಿ ಕೂತು ಅರಮನೆಯಲ್ಲಿ ತಿಂದು ಮತ್ತೆ ನರಕಕ್ಕೆ ಬೀಳುವಂತಿರಬಾರದು. ಅಧರ್ಮದ ಪ್ರವೃತ್ತಿ, ಅನ್ಯಾಯದ ನಡೆ ಆಗಬಾರದವನದ್ದು. ಏನಿದ್ರು ದೇವರ ಪ್ರೀತಿಗೋಸ್ಕರ ಎನ್ನುವ ಎಚ್ಚರ ಇರಬೇಕು. ಕೃಷ್ಣ ಹೇಳಿದ ತನ್ನಿ, ಸವಿತ್ ವೃತ್ಯ ಭಕ್ತ್ಯ ಭಗವದ್ ಆರಾಧನಮೇವ ಪರಮೋ ಧರ್ಮ ತದ್ವಿರುದ್ಧ ಸರ್ವಪ್ಯಧರ್ಮ ಅಂತ. ದೇವರ ಸೇವೆ ಅಂತ ನೀನು ಹೋರಾಡು, ಜಯ ಆದ್ರೆ ಜಯ, ಸೋಲಾದ್ರೆ ಸೋಲು, ಎರಡಕ್ಕೂ ನಾವು ಸಿದ್ಧ. ಅದೇ ನನಗೆ ಭೋಗಕ್ಕೋಸ್ಕರ ಹೋರಾಡ್ತೇನೆ, ರಾಜ್ಯ ಪಡಿತೇನೆ ಅಂತ ನೀನು ಆಸೆ ಪಟ್ಟು ಮಾಡಿದರೆ, ನಿರೀಕ್ಷೆ ಇಟ್ಟು ನಡೆದರೆ ನೀನು ಖಂಡಿತವಾಗಿ ಸೋಲ್ತೀಯ. ದೇವರ ಸೇವೆ, ಪ್ರಜೆಗಳ ರಕ್ಷಣೆ ಅಂತ ಮಾಡಿದರೆ ಖಂಡಿತ. ಇದನ್ನು ಕೊನೆಗೂ ಒಪ್ಪಿಕೊಂಡ. ಶರೀರ ಧಾರಣೆಗಾಗಿ ರಾಜ ಪ್ರಯತ್ನಿಸಬೇಕು, ಆಗದೆ ಹೋದಾಗ ಸ್ವರ್ಗವನ್ನು ಪಡೆದಾದ್ರೂ ಸಿದ್ಧ ಅಂತ ಹೋರಾಟದಲ್ಲಿ ಹಿಂಜರಿಯದೆ ಶುದ್ಧವಾದ ಹೋರಾಟ ಕೊಡಲೇಬೇಕು. ನಿನಗೆ ಸುಮಾರು ಮಾತು ಭೀಷ್ಮರು ಕೊಟ್ಟಿದ್ದಾರೆ, ನನಗೆ ಗೊತ್ತು ಅಂತಾನ ಅವನು. ಅದನ್ನ ಭೀಷ್ಮೇಣ ಸರ್ವಮುಕ್ತೋಸಿ, ಎಲ್ಲ ಭೀಷ್ಮರಿಗೆ ಹೇಳಿ ಆಯ್ತು. ಯಾಕೆ ನೀನು ಕೇಳಿದೆ, ಇಲ್ಲಿ ನೀನು ಕೇಳಲಿಲ್ಲ, ನಾನೇ ಹೇಳಿದ್ದು. ಅಲ್ಲಿ ಪ್ರಶ್ನೆ ನೀನೇ ಮಾಡಿದ್ದೆ, ಹೇಳಿದ್ದಾರೆ. ಮತ್ತೆ ಕೃಷ್ಣೇನ ವಿದುರೇಣಚ, ನೀನು ಕೃಷ್ಣನಲ್ಲಿಯೂ ಕೇಳಿಕೊಂಡೆ, ಕೃಷ್ಣನು ಹೇಳಿ ಆಯ್ತು, ವಿದುರನು ಹೇಳಿ ಆಯ್ತು. ಆ ಕಾಲದಲ್ಲಿ ಅಸೀಮರು ಇವರೆಲ್ಲ, ಕೃಷ್ಣ, ವಿದುರ, ಭೀಷ್ಮ ಎಲ್ಲ ಅವರೆಲ್ಲ ಹೇಳಿ ಆದ ನಂತರ ಮತ್ತೆ ಮಯಾಪಿ ಅವಶ್ಯಂ ವಕ್ತವ್ಯಂ ಪ್ರೀತ್ಯಾತೆ
ಎಂದ್ರಪ್ಪ ಸತ್ತಲ್ಲ. ನಾನು ಇಷ್ಟದಲ್ಲಿ ಹೇಳಬೇಕು ಅಂತ ಹೇಳಿದ್ದು ಅಂತ. ನಿನಗೆ ಕೇಳಬೇಕು ಅಂತ ನಾನು ಹೇಳಿದ್ದಲ್ಲ, ನನಗೆ ಹೇಳಬೇಕು ಅಂತ ಹೇಳಿದ್ದೇನೆ. ನಿನ್ನ ಮೇಲಿನ ಇಷ್ಟದಿಂದ ನೀನು ಕಷ್ಟಪಡಬಾರದು ನೋಡಿ, ಹೀಗೆ ನಡೆಸಬೇಕು ಅಂತ. ಸುಮಾರು ಕಡೆಯಲ್ಲಿ ಎಲ್ಲ ಧರ್ಮರಾಜ ದಾಕ್ಷಿಣ್ಯಕ್ಕೆ ಬಲಿಯಾಗಿ ಸೋಲನ್ನು ಅನುಭವಿಸಿದ್ದಾನೆ. ಅದನ್ನ ದಾಕ್ಷಿಣ್ಯ ಇರದೆ ಶುಕ್ರನ ನೀತಿಯಲ್ಲಿ ನಿರ್ದಾಕ್ಷಿಣ್ಯವಾಗಿ ಮೋಸಕ್ಕೆ ಮೋಸ ಮಾಡಬೇಕು ಅಂತ ಇವನು ಹೇಳಿಕೊಡು ನೋಡಿ, ಷಡಂ ಪ್ರತಿ ಶಾಟ್ಯಂ ಅಂತ. ಆದ್ರಿಂದ ಆಪದ್ಧರ್ಮ ಅಲ್ಲ ಇದು. ಹೋರಾಟದಲ್ಲಿ ಭೀಮ ನಿಜವಾಗಿಯೂ ಸಮರ್ಥನೆ, ಆದರೂ ತೋರಿಸುವಾಗ ಆಪತ್ಕಾಲದಂತೆ ಕೈಲಾಗದಂತೆ ಹೆಚ್ಚು ಕಡಿಮೆಯಂತೆ ತೋರಿಸಿಕೊಂಡು ಹೋರಾಟ ಮಾಡಿದ್ದಾನೆ. ಆದ್ರಿಂದ ಅದನ್ನು ಯುದ್ಧ ನೀತಿ ಒಪ್ಪಿದೆ, ಧೃತರಾಷ್ಟ್ರನು ಒಪ್ಪಿಕೊಂಡ. ಅದರಿಂದ ಧೃತರಾಷ್ಟ್ರನಿಗೆ ಹೇಳಿಕೊಂಡಲ್ಲ ವೇದವ್ಯಾಸರು, ಅವನ ತಲೆಯಲ್ಲಿ ಏನಿಲ್ಲ ನಿಮ್ಮ ಮೇಲೆ ಅಂತ, ಚೂರು ನಿಮ್ಮ ಮೇಲೆ ಬೇಸರ ಇಲ್ಲ ಅವನಿಗೆ ಅಂತ. ಆದ್ರಿಂದ ಧೃತರಾಷ್ಟ್ರ ಸಹಜವಾಗಿ ಇದು ಧೃತರಾಷ್ಟ್ರನ ಈ ಧರ್ಮಗಳು ಬರುವ ನೆಲೆಯಲ್ಲಿ ನೋಡಿಕೊಂಡಾಗ ಯುದ್ಧ ಧರ್ಮಗಳನ್ನು ಚೆನ್ನಾಗಿ ಅರಿತಿದ್ದಾನ. ಇದರಲ್ಲಿ ಪಿತೂರಿಯೂ ಒಂದು ಯುದ್ಧ ಧರ್ಮವೇ. ಆದ್ದರಿಂದ ಕೈಲಾಗದವರು ಮಾಡುವಂಥದ್ದಲ್ಲ, ಕೈಲಾದವರು ಮಾಡಬಹುದು ಅಂತ ಹೇಳಿಕೊಳ್ಳುವ ನೆಲೆಯಲ್ಲಿ ಬಹಳ ಚಂದವಾಗಿ ಹೇಳಿಕೊಂಡ. ನಾನು ನಿನಗೆ ಹೇಳಬೇಕು ಅಂತ ಹೇಳಿದ್ದೇನೆ. ಆದ್ರಿಂದ ಹೋರಾಟ ಎನ್ನುವುದು ಬಹಳ ಚೆನ್ನಾಗಿದೆ. ಆದರೆ ರಾಜರ ಮುಖ್ಯ ಕರ್ತವ್ಯ ಈ ಹೋರಾಟದಲ್ಲಿ ನೆಕ್ಸ್ಟ್ ಏನು, ವಿಷಯ ಎಂಥದ್ದು, ಫಲಿತಾಂಶ ಹೇಗೆ ಕೇಳಿದರೆ ಧರ್ಮದ ನೆಲೆಯಲ್ಲಿ ಪ್ರಜೆಗಳನ್ನು ಕಾಪಾಡು, ಇದು ಮುಖ್ಯ. ನೋಡಿ, ಅರಮನೆಯ ಹೆಣ್ಣಿಗೇನೆ ಎಲ್ಲಿ ಬದುಕಿಗೆ ತತ್ವರಾಯಿತು, ಅರಮನೆಯ ರಾಜಕುಮಾರಿಗೇನೆ ಎಲ್ಲಿ ಬೆಂಕಿನ ಮನೆ ಬರುವಂತಾಯ್ತು. ಇಂತಹ ಕಥೆಯಲ್ಲಿ ದೇಶದ ಕಥೆ ಹೇಗಿರಬೇಡ, ಅರಾಜಕತೆಗೆ ಅಲ್ಲ. ಇಲ್ಲಿ ಮಾತ್ರ ಅಲ್ಲ, ಅವನು ವೈಭವದಲ್ಲಿ ಮೆರೆಯುವವ, ಸಂಪತ್ತನ್ನು ತಿಂದು ತೇಗುವವ. ಹಾಗಾಗಿ ಧರ್ಮದ ನೆಲೆಯಲ್ಲಿ ಪ್ರಜೆಗಳ ರಕ್ಷಣೆ. ಅಶ್ವಮೇಧ ಸಹಸ್ರೇಣ ಯೋಯಜೇತ್ ಪೃಥ್ವೀಪತಿ. ಈಗ ತಾನೇ 3 ಅಶ್ವಮೇಧಯಾಗ ಮಾಡಿದ ಉತ್ತಮ ಕಲ್ಪದಲ್ಲಿ. ಧೃತರಾಷ್ಟ್ರ ಹೇಳ್ತಾನೆ 1000 ಅಶ್ವಮೇಧಯಾಗ ಮಾಡು. ಮಾಡಿದರೆ ದೊಡ್ಡ ಸಂಗತಿ ಅಲ್ಲದು. ಅದಕ್ಕಿಂತ ದೊಡ್ಡ ಸಂಗತಿ ಧರ್ಮೇಣ ಪ್ರಜಾಹ ಅಂತ. ಒಂದೊಮ್ಮೆ ಪಾಲಯೇದ್ ವಾಪಿ ಧರ್ಮೇಣ ಪ್ರಜಾಹ ತುಲ್ಯಂ ಫಲಂ ಭವೇತ್. ಪ್ರಜೆಗಳನ್ನು ಧರ್ಮದ ನೆಲೆಯಲ್ಲಿ ರಕ್ಷಣೆ ಮಾಡಿದರೆ 1000 ಗಟ್ಟಲೆ ಅಶ್ವಮೇಧಯಾಗ ಮಾಡಿದ ಪುಣ್ಯ ಬರ್ತದೆ. ಪ್ರಜೆಗಳ ಧರ್ಮರಾಗ ಒಬ್ಬೊಬ್ಬ ಪ್ರಜೆ ನೋಡಿ, 1000 ಪ್ರಜೆ ಅಲ್ಲ, ಒಬ್ಬೊಬ್ಬ ಪ್ರಜೆ ಒಂದೊಂದು ಅಶ್ವಮೇಧ ಯಾಗವನ್ನು ಮಾಡಿದ ಫಲವನ್ನು ಕೊಡುವ ಹಾಗೆ ಅರ್ಥ, ಅವನನ್ನು ರಕ್ಷಣೆ ಮಾಡಿದ್ದು. ಅದರಿಂದ ನಿಜವಾಗಿ ಆಗಬೇಕಾದ್ದು ಪ್ರಜಾಪಾಲನೆ. ಧರ್ಮರಾಜ ಏನು ನಾನೇ ಕಾಡಿ ಹೋಗ್ತೇನೆ ಹೇಳಿಬಿಟ್ಟ, ನೀನೇ ಇರು ಹೇಳಿದ, ಯೂಸನ್ನು ನಿಲ್ಲಿಸ್ತೇನೆ ಅಂದ, ನೀನು ಇಷ್ಟು ಬಂದರೂ ಕೂತ್ಕೋ ಅಂದ. ಅದಕ್ಕೀಗ ಕೊನೆ ಮಾಡುತ್ತಾನೆ ಧೃತರಾಷ್ಟ್ರ, ನೀನೇ ಪ್ರಜಾಪಾಲನೆ ಮಾಡು. 1000 ಗಟ್ಟಲೆ ಅಶ್ವಮೇಧ ಯಾಗ ಮಾಡಿದ ಪುಣ್ಯಕ್ಕಿಂತ ಮಿಗಿಲಾದದ್ದು ಧರ್ಮದಲ್ಲಿ ಪ್ರಜಾಪಾಲನೆ. ನೀನು ಧರ್ಮರಾಜ, ಧರ್ಮದಲ್ಲಿ ಮತ್ತೆ ಆಳ್ವಿಕೆಯನ್ನು ಆರಂಭಿಸಿದೆ, ಧರ್ಮದಲ್ಲಿ ಗೆದ್ದು ಬಂದಿದ್ದೆ ಅನ್ನುವ ಹಿನ್ನೆಲೆಯಲ್ಲಿ ಧೃತರಾಷ್ಟ್ರ ಬಹಳ ಚೆನ್ನಾಗಿ ಅತ್ಯಂತ ಎತ್ತರದ ಫಲ ನಿನ್ನ ಧರ್ಮ ರಾಜ್ಯಕ್ಕೆ ಆಡಳಿತೆಗೆ ಇದೆ ಎನ್ನುವ ವಿಷಯದಲ್ಲಿ ಬಹಳಷ್ಟು ಖುಷಿಯಿಂದ ಅವನಿಗೆ ಬೋಧನೆ ಮಾಡಿದ್ದಾನೆ. ಹೀಗೆ ಧೃತರಾಷ್ಟ್ರ ತನ್ನ ರಾಜನೀತಿಯ ವೈಭವದ ಉಪದೇಶಗಳನ್ನು ನಿಲ್ಲಿಸ್ತಾನೆ. ಮುಂದೆ ಆತನ ಪಯಣ ಇದೆ, ವನಗಮನ ಇದೆ, ಅದರ ಚಿಂತನೆಯನ್ನು ಮತ್ತೆ ಸೇರಿದಾಗ ನಡೆಸುವ. ಮತ್ತೆ ವಂದನೆಗಳು. ಶ್ರೀಕೃಷ್ಣ ಅರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.